ಹಾಲೆಲೂಯ. ರಾಜಾಧಿರಾಜಾವೇ ನಿಮಗೆ ಸ್ತೋತ್ರ, ಕರ್ತಾದಿ ಕರ್ತನೇ ನಿಮಗೆ ಸ್ತೋತ್ರ, ಪರಿಶುದ್ಧ ದೇವರೇ ನಿಮಗೆ ಸ್ತೋತ್ರ, ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ. ದೇವರೇ ನಿನ್ನ ಪ್ರಸನ್ನತೆ ಇಲ್ಲಿ ಆವರಿಸಿಕೊಳ್ಳಲಿ. ಈ ಆಲಯದೊಳಗಡೆ ದೇವರೇ ನಿನ್ನ ಪ್ರಸನ್ನತೆ ಕಾಣಲಿ, ನಿನ್ನ ಮಹಿಮೆ ಕಾಣಲಿ, ನಿನ್ನ ಸಾನ್ನಿಧ್ಯ ಕಾಣಲಿ, ನಿನ್ನ ಆತ್ಮನು ಚಲಿಸಲಿ. ಅಂಧಕಾರ ಶಕ್ತಿಗಳ ಕ್ರಿಯೆಗಳು ನಿಷ್ಫಲವಾಗಲಿ, ಕೇಡಿನ ಕ್ರಿಯೆಗಳು ನಿರ್ಮೂಲವಾಗಲಿ, ಅಶುದ್ಧನ ಕಾರ್ಯಗಳು ನಿಷ್ಫಲವಾಗಲಿ, ಎಲ್ಲ ಅಂಧಕಾರದ ಕ್ರಿಯೆಗಳು ನಿರ್ಮೂಲವಾಗಲಿ. ದೇವರಾತ್ಮನು ಚಲಿಸಲಿ, ಪವಿತ್ರಾತ್ಮನು ಕಾರ್ಯ ಮಾಡಲಿ, ಪವಿತ್ರಾತ್ಮನು ಆಡಳಿತ ಮಾಡಲಿ, ಪವಿತ್ರಾತ್ಮನ ಹತೋಟಿಯಲ್ಲಿ ಎಲ್ಲ ಕಾರ್ಯಗಳು ನಡೆಯುವುದಾಗಿರಲಿ. ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮನ ಕ್ರಿಯೆಗಳು ಯೇಸುವಿನ ಆತ್ಮನ ಶಕ್ತಿಯಲ್ಲಿ ನಿಷ್ಫಲವಾಗಿ ಹೋಗಲಿ. ದೇವರ ಪವಿತ್ರ ಆತ್ಮನು ಚಲಿಸಲಿ. ದೇವರೇ, ನಿನ್ನ ದಾಸರುಗಳಾಗಿ ನಿನ್ನ ಮಕ್ಕಳಾದ ನಾವುಗಳು ಕೂಡಿ ಬಂದಿರುವಾಗ ನಿನ್ನ ಆತ್ಮವರು, ನಿನ್ನ ಪವಿತ್ರಾತ್ಮರು ನಮ್ಮ ದೇಹಿ ಆತ್ಮದಲ್ಲಿ ನಮ್ಮನ್ನು ಅಭಿಷೇಕಿಸುವಂಥದ್ದಾಗಿರಲಿ. ನಿಮ್ಮ ಕೃಪೆಯಲ್ಲಿ ನಮ್ಮೆಲ್ಲರನ್ನು ಮರೆಮಾಚಿಕೊಳ್ಳಲಿ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ಆಮೆನ್. ಪ್ರಾರ್ಥನೆ ಕೇಳಿದ ದೇವರಿಗೆ ಎರಡು ಕೈಗಳೆತ್ತಿ ಶಬ್ದವಾಗಿ ಸ್ತೋತ್ರ ಮಾಡೋಣ. ಆಮೆನ್, ಆಮೆನ್. ಸಂತೋಷವಾಗಿ ಎಲ್ಲರೂ ಕೂತ್ಕೊಳ್ಳಿರಿ. ದೇವರಿಗೆ ಸ್ತೋತ್ರವಾಗಲಿ. ನಾವು ಮತ್ತೇನ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯ ಒಂದು ಸಾರಿ ಓದೋಣ. ಮತ್ತೇನ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯ. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಹಾಲೆಲೂಯಾ. ಈ ವಾಕ್ಯ ಎಲ್ಲಾದರೂ ಕೇಳಿಸ್ಕೊಂಡಿದ್ರ? ಈ ತಿಂಗಳಿನ ಮೊದಲನೇ ಭಾನುವಾರ ದೇವಸೇವಕರಿಗೆ ವಾಕ್ಯ ಹೇಳಿದರು. ಹಾಲೆಲೂಯಾ. ದೇವರ ಅಭಿಷಿಕ್ತ ಸೇವಕರು ಬಂದು ಈ ವಾಕ್ಯ ನಮಗೆ ಹೇಳಿ, ಈ ವಾಕ್ಯದಿಂದ ಪ್ರವಾದನೆಯಾಗಿ ಸಭೆಗೂ ಸಭೆಯ ಮಕ್ಕಳಿಗೂ ಬೇಕಾದ ಆಲೋಚನೆಗಳು ಕೊಟ್ಟಿದ್ದಾರೆ. ಆಮೇನ್. ಆದರೆ ಅವರು ಹೇಳಿದ್ದಾರೆ, ನಾವು ಕೇಳಿದ್ದಾರೆ. ಆದರೆ ನಾವದು ನೆರವೇರಿಸಬೇಕು. ಹಾಲೆಲೂಯಾ, ಹಾಲೆಲೂಯಾ. ಸಭೆಯಾಗಿ ಸಭೆಯ ಮಕ್ಕಳ ಬಗ್ಗೆ ದೇವರದ ಉದ್ದೇಶ ಏನು ಎಂಬುದನ್ನು ಆ ಅಭಿಷಿಕ್ತ ಸೇವಕರ ಮೂಲಕ ದೇವರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಜಬಲೂನ್ ಎಂದರೆ ಓಡುವವರು ಎಂದರ್ಥ, ನಫ್ತಾಲಿ ಎಂದು ಹೇಳಿದರೆ ಯುದ್ಧ ಮಾಡುವರು ಎಂದೆರೆದರು. ಆದರೆ ಯೋರ್ದಾನನ ಆಚೆ ಸಮುದ್ರದ ಕಡೆ ಇರುವವರು ಎಂದು ಹೇಳುವಾಗ ರೂಬೇನ್ ಕುಲ, ಸಿಮಯಿ ಕುಲ ಮತ್ತು ಮನಸ್ಸೆಯ ಅರ್ಧ ಕುಲಗಳು ಅವರು ಅಲ್ಲಿ ಇದ್ದು ಬಿಟ್ಟರು ಎಂದು ಹೇಳಿದರು. ಅವರು ಯೋರ್ದಾನ್ ಆಚೆ ಕಡೆ ಇದ್ದವರು. ಆ ಜನರ ಬಗ್ಗೆ ಇರುವುದೇನೆಂದರೆ, ಅವರು ಯೋರ್ದಾನ್ ದಾಟಿ ಕಾನಾನ್ ದೇಶಕ್ಕೆ ಬರಬೇಕಾದವರು ಯೋರ್ದಾನಿನ ಆಚೆ ದಡದಲ್ಲಿ ಇರುವಂಥ ಸುಭಿಕ್ಷದ ನೋಡಿ ಅಲ್ಲೇ ಉಳಿದು ಬಿಟ್ಟರು. ಅವರು ಇನ್ನು ನಾನು ಆ ಕಡೆ ಬರಲ್ಲ, ನೀವು ಹೋಗಿರಿ, ನಾವು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. 2 ಕುಲದವರು. ಹಾಲೆಲೂಯಾ. ಆ 2 ಕುಲದವರಿಗೂ ಏನಾಗಿದೆ, ಅವ್ರಿಗೂ ಕತ್ತಲೆಯ ಪರಿಸ್ಥಿತಿ ಬಂದಿತ್ತು. ಓಡಬೇಕಾದ ಸೆಬಲೂನ್ ಕುಲದವರಿಗೂ ಓಡಲಿಕ್ಕಾಗಿಲ್ಲ, ಅವ್ರಿಗೂ ಕತ್ತಲೆ ಬಂದಿತ್ತು. ಯುದ್ಧ ಮಾಡಬೇಕಾದ ನಫ್ತಾಲಿ ಕುಲದವರು, ಅವರು ಯುದ್ಧ ಮಾಡಬೇಕಾಯಿತು, ಅವ್ರಿಗೂ ಕತ್ತಲೆ ಬಂದಿತ್ತು. ಹಾಲೆಲೂಯಾ. ಸೇವಕರು ಹೇಳಿಕೊಟ್ಟ ವಿಷಯ ನಾನು ನಿಮಗೆ ಹೇಳಿಕೊಟ್ಟು ಅದರ ಹಿಂದಕ್ಕೆ ನಾನು ಬರ್ತೇನೆ. ಇದು ಈ ಸಭೆಗಾಗಿ ದೇವರು ಹೇಳುವ ಮಾತಾಗಿದೆ. ಈ ಸಭೆಯ ಮಕ್ಕಳು ಓಡುವರಾಗಬೇಕು. ಈ ಸಭೆಯ ಮಕ್ಕಳು ಯುದ್ಧ ಮಾಡಬೇಕು. ಈ ಸಭೆಯ ಮಕ್ಕಳು ಸುಭಿಕ್ಷತೆಯಲ್ಲಿ ಮಾತ್ರ ಕಾಲ ಕಳ್ಕೊಳ್ಳಬಾರದು. ಸುಭಿಕ್ಷತೆಯಲ್ಲಿ ಇರುವಾಗಲೂ ವಾಗ್ದಾನಗಳ ಬಗ್ಗೆ ಎಚ್ಚರಿಕೆಯುಳ್ಳವರಾಗಿರಬೇಕು.
ಈ 3 ವಿಷಯ ಅವರು ಹೇಳಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಓಡಬೇಕು ಅಂತ ಹೇಳಿದರೆ ಅರ್ಥ ಏನು? ಓಡಬೇಕು ಅಂತ ಹೇಳಿದರೆ ಆ ಚಲನವಿರಬೇಕು ಅಥವಾ ಅಭಿವೃದ್ಧಿ ಆಗಬೇಕು ಅಂತ ಅರ್ಥ. ಅದಕ್ಕೆ ಪಾಸ್ಟರ್ ಹೇಳಿದೆ, ನೀವು ಉಪವಾಸ ಪ್ರೇಯರ್ ಮಾಡ್ತಾ ಇದೆ, ಚರ್ಚ್ ನಡೆಸ್ತಾ ಇದೆ, ಕೂಟಗಳು ನಡೀತಾ ಇದೆ, ಇಲ್ಲಿ ಕಾರ್ಯಗಳು ನಡೀತಾ ಇದೆ, ಆದರೆ ಓಡ್ತಾ ಇಲ್ಲ. 2025 ನಮ್ಮಿಂದ ಮುಗಿದು ಹೋಗಲಿಕ್ಕಿದೆ. 2026 ನಮ್ಮ ಮುಂದೆ ಇರುವಾಗ 2026 ಜನವರಿಯಿಂದ ನಾವು ಓಡಲಿಕ್ಕಿರುವವರು. ಹಾಲೆಲೂಯಾ. 26ರಲ್ಲಿ ಓಡಿದರೆ ಸಾಕಾ ಪಾಸ್ಟರ್ ಅಂತ ಹೇಳಿದ್ರೆ ಈ ನವಂಬರು ಡಿಸೆಂಬರು ಓಡಲಿಕ್ಕಿರುವಂಥ ಸಿದ್ಧತೆ ಅಲ್ವಾ? ಈಗ ನಾವು ಏನಾಗ್ತಾ ಇದೆ, ಈಗ ರೆಡಿ ಆಗ್ತಾ ಇದೆ. ಈ ಧ್ಯಾನ ಕೂಟಗಳು, ಈ ವಿಶೇಷ ಕೂಟಗಳು, ಪ್ರವಾದಿಯನ್ನು ಮತ್ತೆ ಕರೆಸುವುದು ಇದೆಲ್ಲ ಮಾಡಿದೆ ಅಂದರೆ ಈಗ 26ಕ್ಕೆ ಓಟ ಓಡಲಿಕ್ಕಾಗಿ ನಾವು ಈ 2 ತಿಂಗಳು ಸಿದ್ಧವಾಗ್ತಾ ಇದೆ. ಹಲ್ಲೆಲೂಯಾ. ನಾವಿನ್ನು ಇರಬೇಕಾದವರಲ್ಲ, ಇನ್ನು ಕೂತ್ಕೊಳ್ಬೇಕಾದವರಲ್ಲ. ಈ ಸಭೆಯ 5 ವರ್ಷದ ಪೆಂಡಿಂಗ್ ಆಗಿರುವ ಓಟ ಮುಂದೆ ಓಡಬೇಕಾದವರೇ. ಸಂತೋಷ ಇರುವವರು ಕೈ ಎತ್ತಿ ಆಮೇಲೆ ಹೇಳು. ಓಡುವುದು ಅಂತ ಹೇಳಿದರೆ ನಮ್ಮ ಸಭೆಯ ವಿಷಯಗಳಲ್ಲಿ ಮುಂದೆ ಅಭಿವೃದ್ಧಿ ಕಾಣಬೇಕು. ನೀವು ಒಂದು ಮಾತ್ರ ಅರ್ಥ ಮಾಡಿಕೊಳ್ಳಿರಿ, ಸಭೆ ಎಂದು ಹೇಳಿದರೆ ಪಾಸ್ಟ್ ಅಲ್ಲ, ಸಭೆ ಎಂದು ಹೇಳಿದರೆ ಈ ಬಿಲ್ಡಿಂಗ್ ಅಲ್ಲ. ಸಭೆ ಎಂದು ಹೇಳಿದರೆ ನೀವೊಬ್ಬೊಬ್ಬರು ಸಭೆಯಾಗಿದೆ. ಹಾಗೆ ಸಭೆಯ ಅಭಿವೃದ್ಧಿ ಎಂಬುದು ನಿಮ್ಮ ಅಭಿವೃದ್ಧಿಯಾಗಿರುತ್ತದೆ. ಸಭೆಯಾಗಿ ನಾವು 5 ವರ್ಷದ ಡೆವಲಪ್ಮೆಂಟ್ಗಳು, ಬೆಳವಣಿಗೆಗಳಲ್ಲಿ ಸ್ವಲ್ಪ ಕಡಿಮೆ ಬಂದಿದ್ದನ್ನು ನಾವೀಗ ಮೇಂಟೈನ್ ಮಾಡಬೇಕು. ಸ್ವಲ್ಪ ಕೊರೋನಾ ಎಲ್ಲ ಬಂದದರಿಂದ ಸ್ವಲ್ಪ ನಮಗೆ ಸುಸ್ತಾಗಿದ್ದನ್ನು ಈಗ ಮೇಂಟೈನ್ ಮಾಡೋದು. ಅಂದರೆ 26 ಎಂಬುದು ನಾವು ಮತ್ತೆ ಸ್ವಾಧೀನಪಡಿಸಿಕೊಳ್ಳೋದಾಗಿರಬೇಕು. ಓಕೆ, ಒಂದು ವಿಷಯ ಆಯಿತು. ಎರಡನೇದಾಗಿ ನಫ್ತಾಲಿ ಎಂದು ಹೇಳಿದರೆ ಯುದ್ಧ ಮಾಡುವವರು. ಹಾಲೆಲೂಯಾ. ಏನು ಯುದ್ಧ ಮಾಡೋದು? ನಾವು ಪಾಕಿಸ್ತಾನಕ್ಕೂ ಹೋಗಿ ಯುದ್ಧಕ್ಕೆ ಹೋಗೋದಾ? ಇಲ್ಲ ಬಾಂಗ್ಲಾದೇಶಕ್ಕೆ ಹೋಗಿ ಯುದ್ಧ ಮಾಡೋದಾ? ನಮ್ಮ ಯುದ್ಧ ಹೆಂಗೆ? ಆಕಾಶ ಮಂಡಲದಲ್ಲಿರುವ ದುರಾತ್ಮ ಶಕ್ತಿಗಳ ಮೇಲೆ ನಮಗೆ ಯುದ್ಧ ಉಂಟು. ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮ ಶಕ್ತಿಗಳ ಮೇಲೆ ನಮಗೆ ಯುದ್ಧ ಉಂಟು. ನಾವು ಯುದ್ಧ ಮಾಡಬೇಕು. ಪ್ರಿಯ ಜಸ್ಟಿನ್ ಬಾತ್ರು ಯುದ್ಧದ ಬಗ್ಗೆ ಹೇಳಿದ, ಆತ್ಮೀಗ ಯುದ್ಧ, ಭೌತಿಕ ಯುದ್ಧ, ಆತ್ಮೀಗ ರಾಜ್ಯ, ದೈವಿಕ ರಾಜ್ಯ. ನಾವು ದೈವಿಕ ರಾಜ್ಯದಲ್ಲಿ ಆತ್ಮೀಗ ಯುದ್ಧ ಮಾಡುವರಾಗಿರಬೇಕು. ಆತ್ಮೀಗ ಯುದ್ಧ ಮಾಡಿ 26ನೇ ವರ್ಷದಲ್ಲಿ ನಾವೇನು ಮಾಡಬೇಕು? ಇನ್ನು ಸ್ವಾಧೀನ ಮಾಡಬೇಕು. ಏನು ಸ್ವಾಧೀನ ಮಾಡೋದು? ಯಾವುದೋ ದೇಶನೋ ಭೂಮಿಯಿಂದಲ್ಲ, ಶತ್ರು ಗುಲಾಮರಾಗಿ ಇಟ್ಟಿರುವಂಥ ಜನರನ್ನು ಯುದ್ಧ ಮಾಡಿ ಸೆರೆತನದಿಂದ ಬಿಡಿಸಬೇಕಾಗಿದೆ. ಹೀಗೆ ಈ ಯುದ್ಧ ನಿಮ್ಮ ಕುಟುಂಬಗಳಲ್ಲಿ ಇರುತ್ತದೆ. ನಿಮ್ಮ ಮನೆಯಲ್ಲಿ ರೋಗಿಗಳಾಗಿರುವವರು, ಸೈತಾನಿಂದ ಬಾಧಿಸಲ್ಪಟ್ಟವರು, ಅವರನ್ನು ಬಿಡಿಸಬೇಕು. ಹಲ್ಲೆಲೂಯಾ. ಇದು ಯುದ್ಧ ಎಂಬುದು. ನಾವೇನೋ ಮತಾಂತರ ಮಾಡಲಿಕ್ಕೆ ಹೋಗೋದು ಒಂದಲ್ಲ, ನಾವು ಗುಲಾಮತನದಲ್ಲಿರುವಂಥ ಜನರನ್ನು ಬಿಡಿಸಲಿಕ್ಕೆ ಯುದ್ಧ ಮಾಡುವರು. ರೋಗ ಎಂಬುದು ಸೈತಾನಿನಿಂದ ಬಂದಿರುವಂಥ ಗುಲಾಮತನ, ಬಡಸ್ತನ ಅಥವಾ ಈಗ ದಾರಿದ್ರ್ಯ ಎಂಬುದು ಪಿಶಾಚಿಂದ ಬಂದ ಗುಲಾಮತನ. ಆ ಗುಲಾಮತನದಲ್ಲಿ ಇರಬೇಕಾ? ನಾವು ಇರಬೇಕಾ? ನಾವು ಅದನ್ನು ಯುದ್ಧ ಮಾಡಿನೇ ಅದನ್ನು ಹೊರಗಡೆ ಬರಲಿಕ್ಕಾಗೋದು. ಇಸ್ರಾಯೇಲ್ ಮಕ್ಕಳು ಐಗುಪ್ತದಲ್ಲಿ ಗುಲಾಮರಾಗಿದ್ದರು, ಸುಮ್ಮನೆ ಬಿಟ್ಟಿಲ್ಲ. ಅವರು ಯುದ್ಧ ಮಾಡಲಿಕ್ಕೆ ಅವ್ರಿಗೆ ಗೊತ್ತಿಲ್ಲದ ಕಾರಣ ಅವರ ಪರವಾಗಿ ದೇವರು ಯುದ್ಧ ಮಾಡಿ ಇಸ್ರಾಯೇಲ್ ಬಿಡಿಸಿದ್ದಾರೆ. ಹಾಗಾದರೆ ನನಗೂ ನಿಮಗೂ ಮುಂದಿನ ದಿನಗಳು ಯುದ್ಧದ ದಿವಸಗಳಾಗಿರಲಿ. ಎಂದ ಯುದ್ಧ? ಕತ್ತಿ, ಇಟ್ಟಿ, ಬರ್ಜಿ ಎಲ್ಲ ನಮ್ಮ ಆಯುಧಗಳು. ನಮ್ಮ ಆಯುಧಗಳು ವಾಕ್ಯವೆಂಬ ಕತ್ತಿ, ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾಣ, ಸತ್ಯವೆಂಬ ನಡುಕಟ್ಟು, ಸುವಾರ್ತೆಗೆ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆತ್ತಿ, ಸಮಾಧಾನದ ಸುವಾರ್ತೆಯನ್ನು ಸಾರಿ
ವಾಕ್ಯವೆಂಬ ಕತ್ತಿಯಿಂದ ನಾವು ಅದನ್ನು ಕತ್ತರಿಸಿ ಶತ್ರುವನ್ನು ಬಿಡಿಸಿ ಪ್ರಾರ್ಥನೆ ಎಂಬ ಹೋರಾಟದಲ್ಲಿ ಹೋರಾಡಿ ನಾವು ಸ್ವಾಧೀನ ಮಾಡುವರು. ಹಲ್ಲೆಲೂಯಾ. ನಿಮ್ಮ ಕುಟುಂಬಗಳಲ್ಲಿ ಅದು ಪ್ರಾರಂಭವಾಗಲಿ. ನಿಮ್ಮ ಕುಟುಂಬಗಳಲ್ಲಿ ನೋಡಿ, ಕೆಲವರು ರಕ್ಷಣೆ ಆಗಿದೆ, ಕೆಲವರು ರಕ್ಷಣೆ ಆಗಿಲ್ಲ. ಕೆಲವರು ರೋಗಿಗಳಾಗಿರುತ್ತಾರೆ, ಕೆಲವರು ನೋಡಿ ಒಂದು ಮುಂದುವರಲಿಕ್ಕಾಗದಿರಬಹುದು, ವಿದ್ಯಾಭ್ಯಾಸದಲ್ಲಿ ಮುಂದುವರೆದ ವಿಷಯಗಳಿರ್ಬೋದು. ನೋಡಿ, ಯಾವ ಯಾವ ವಿಷಯಗಳಿದೆಯೋ ಯುದ್ಧ ಮಾಡಿ ಅದರಲ್ಲಿ ನಾವು ಜಯಿಸುವ ವರ್ಷ. ಹಲ್ಲೆಲೂಯಾ. ಇದು ಬೇಕೇ ಬೇಕು ಎಂಬುದು ಒಬ್ಬೊಬ್ಬರಲ್ಲಿ ಇರಬೇಕು. ನಾನು ಹಿಂಗೆ ಎಷ್ಟೋ ಬಲಪಡಿಸೋದೋ ಉತ್ಸಾಹ ಮಾಡೋದೋ, ಇಲ್ಲಿ ಮುಂದೆ ಇರುವವರೆಲ್ಲ ಸ್ವಲ್ಪ ಚಪ್ಪಾಳೆ ಹೊಡೆದು ಆಮೇಲೆಂದು ಹೇಳೋದು ಅಲ್ಲ. ನೀ ಹಿಂದೆ ಇರುವ ಪ್ರತಿಯೊಬ್ಬರಲ್ಲಿ ಇದೊಂದು ಗುರಿ ಇರಬೇಕು. ನಾನು ಈ ಬಡಸ್ತನದಲ್ಲಿ, ನಾನು ಈ ಗುಲಾಮತನದಲ್ಲಿ, ನಾನು ಈ ಕಟ್ಟಲ್ಲಿ, ನಾನು ಈ ಬಿಕ್ಕಟ್ಟಲ್ಲಿ ನಾನು ಇರಬೇಕಾದವನಲ್ಲ. ನಾನು ಈ ಭೂಮಿಯಲ್ಲಿ ಬಾಳಿ ಬದುಕಿ ಜಯ ಜೀವನ ನಡೆಸಬೇಕು. ಕಷ್ಟಪಟ್ಟು ಜೀವನ ಮಾಡುವರು ಹೆಂಗ್ಯೋ ಚೆನ್ನಾಗಿದ್ದೀರಾ, ಅಯ್ಯೋ ನಾನು ಚಂದ ಕಟ್ಕೊಂಡು ಏನು ಹೇಳಲಿ ಅಂತ ಹೇಳೋರು ಕೆಲವರಿದ್ದಾರೆ. ಬಿಸ್ನೆಸ್ಸಲ್ಲಿ ಹಂಗೆ ಹೋಗ್ತಾ ಇದೆ, ಅಯ್ಯೋ ಬಿಸ್ನೆಸ್ದ ಕಥೆನೇ ಹೇಳಬೇಡ, ಎಲ್ಲ ಲಾಸು. ಹಲ್ಲೆಲೂಯಾ. ಆದರೆ ಈ ಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಾ ಬೇಡವಾ? ಕುಟುಂಬಗಳಲ್ಲಿ ಸಮಾಧಾನ, ಕುಟುಂಬಗಳಲ್ಲಿ ಶಾಂತಿ, ಕುಟುಂಬಗಳಲ್ಲಿ ಆಶೀರ್ವಾದ, ಇದನ್ನು ಇಲ್ಲದೆ ಮಾಡುವಂಥ ದುಷ್ಟನ ಮೇಲೆ ನಾವೇನು ಮಾಡಬೇಕು? ಯುದ್ಧ ಮಾಡಬೇಕು. ಅಣ್ಣ ತಮ್ಮವರು ಚೆನ್ನಾಗಿದ್ದೀರಾ? ಅಣ್ಣ ತಮ್ಮಂದವರು ಚೆನ್ನಾಗಿದ್ದೀರಾ? ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮವರು ಭಾಗ ಮಾಡುವಾಗ ಲೋಟನ ಥರ ನೀರಾವರಿಯರೆಲ್ಲ ಒಬ್ಬನ ಎತ್ಕೊಂಡ್ಬಿಟ್ಟು ನೀನು ಬೇಕಾದ್ರೆ ಅಲ್ಲಿ ಎತ್ಕೊಂಡು ಹೇಳ್ತೀರಾ? ಹಲ್ಲೆಲೂಯಾ. ಇದು ಸೈತಾನಿನ ಒಂದು ಕುತಂತ್ರ. ಅಣ್ಣ ತಮ್ಮಂದವರು, ಅಕ್ಕ ತಂಗಿದವರು ಆ ಮಧ್ಯದಲ್ಲಿ ಗೆಲಿಬಿಲಿಗಳು ಹುಟ್ಟಿಸಿ ಒಬ್ರಿಗೊಬ್ಬರು ಆಗದ ಮಾಡೋದು. ಇದಕ್ಕೆ ವಿರುದ್ಧವಾಗಿ ನಾವು ಸುಮ್ಮನೆ ಇರಬೇಕಾ, ಯುದ್ಧ ಮಾಡಬೇಕಾ? ಹಲ್ಲೆಲೂಯಾ. ನೋಡಿ, ಅದರಿಂದ ನಮ್ದು ಅನುಭವಿಸಬೇಕಾದ ಆಸ್ತಿಪಾಸ್ತಿಗಳು ಕರ್ತನ ನಮ್ಮನ್ನು ಕರೆಯುವಾಗ ಏನಂತ ಹೇಳಿದ್ರೆ, ನೀವು ಸುಖವಾಗಿ, ಏದನ್ ತೋಟದಲ್ಲಿ ಹೇಳಿದ ಮನುಷ್ಯನಿಗೆ ನೀವು ಸಂಧಾನ ಪುಷ್ಟಿಯುಳ್ಳವರಾಗಿ ಹೆಚ್ಚಿಸಲ್ಪಡಲಿ ಮತ್ತು ನೀವು ಈ ಭೂಮಿಯನ್ನು ಆಳುವುದಾಗಿರಲಿ. ಅಭಿವೃದ್ಧಿ ಎಂಬುದು, ಆಳುವಿಕೆ ಎಂಬುದು ಮನುಷ್ಯನಿಗೆ ಕೊಟ್ಟಿರುವುದು. ಹಲ್ಲೆಲೂಯಾ. ಮನುಷ್ಯನಿಗೆ ಎಲ್ಲವನ್ನು ದೇವರು ಸೃಷ್ಟಿ ಮಾಡಿ ಎಲ್ಲದರ ಮೇಲೆ, ಮಕ್ಕಳೇ ಗಮನಿಸ್ಕೊಳ್ಳಿ, ಎಲ್ಲದರ ಮೇಲೆ ಹಾವು ನೋಡಿ ಭಯ ಇದೆಯಾ? ಭಯ ಇದೆಯಾ? ಹಾವನ್ನು ಸೃಷ್ಟಿ ಮಾಡಿ ದೇವರು ಹೇಳಿದೆ ಹಾವುಗಳ ಮೇಲೆ ಅಧಿಕಾರ. ಆನೆಯನ್ನು ಸೃಷ್ಟಿ ಮಾಡಿದೆ ದೇವರು ಹೇಳಿದೆ ಈ ಆನೆಯ ಮೇಲೆ ಮನುಷ್ಯನೇ ನಿನಗೆ ಅಧಿಕಾರ. ಎಲ್ಲ ಕಾಡು ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ದೇವರು ಹೇಳಿದೆ ಅವುಗಳೆಲ್ಲ ನಿನ್ನ ಸ್ವಾಧೀನದಲ್ಲಿ ಇರಬೇಕು. ಆದರೆ ಈ ಸ್ವಾಧೀನದಲ್ಲಿ ಇಲ್ಲದೆ ಅವುಗಳು ನಮ್ಮನ್ನು ಸ್ವಾಧೀನಪಡಿಸ್ತಾ ಇದ್ದಾರೆ, ಅವುಗಳು ನಮ್ಮ ಮೇಲೆ ಅಧಿಕಾರ ನಡೆಸ್ತಾ ಇದ್ದಾರೆ. ನಮಗೆ ಯುದ್ಧ ಬೇಕಾಗಿದೆ. ಹಲ್ಲೆಲೂಯಾ. ಅದರಿಂದ ನಾವು ಯುದ್ಧ ಮಾಡುವವರಾಗಿರಬೇಕು. ಮತ್ತು ಇನ್ನೊಂದೇನೆಂದರೆ, ಆಚೆ ದಡದಲ್ಲಿರುವವರು, ಈಗ ಸಬಲೂನ್ ಆಯಿತು, ನಫ್ತಾಲಿ ಆಯಿತು, ಆಮೇಲೆ ಮೂರನೇದಾರು ಯೋರ್ದಾನಿನ ಆಚೆ ದಡದಲ್ಲಿರುವರು. ಅವರು 3 ಕುಲ ಇದೆ. ಒಂದು ರೂಬೇನ್ ಕುಲ, ಶಿಮಯಿ ಕುಲ ಮತ್ತು ಮನಸ್ಸೆಯ ಅರ್ಧ ಕುಲ. ಈ ಕುಲದವರು, ಅವರಿಗೇನು ಮಿಸ್ಟೇಕ್ ಆಯಿತು? ಅವರು ಸುಭಿಕ್ಷತೆ ನೋಡಿಕೊಂಡು ಅಲ್ಲಿ ಉಳ್ಕೊಂಡವರು. ಆದರೆ ಅವ್ರಿಗೂ ಈಗ ಏನಾಗೋಯ್ತು? ಓಡಬೇಕಾದವರು ಕತ್ತಲೆಯಲ್ಲಿ ಕೂತಿದ್ದಾರೆ, ಯುದ್ಧ ಮಾಡಬೇಕಾದವರು ಕತ್ತಲೆಯಲ್ಲಿ ಕೂತಿದ್ದಾರೆ. ಇಲ್ಲಿ ಸುಭಿಕ್ಷತೆಯಲ್ಲಿರಬೇಕಾದವರು ಅವ್ರಿಗೂ ಕತ್ತಲೆ ಬಂದುಬಿಟ್ಟು. ಹಲ್ಲೆಲೂಯಾ. ಆದರೆ ಸುಭಿಕ್ಷತೆಯಲ್ಲಿ ಇರಬೇಕಾದವ್ರಿಗೂ ಬಡಸ್ತನಗಳು, ದಾರಿದ್ರ್ಯಗಳು, ಸಮಸ್ಯೆಗಳು ಬಂದಿದ್ದಕ್ಕೆ ಅವರಿಗೆ ಆ ಬಡಸ್ತನದಿಂದಲೂ ಆ ಇಕ್ಕಟ್ಟುಗಳಿಂದಲೂ ಅವರಿಗೂ ಒಂದು ಬೆಳಕು ಬೇಕು. ಆ ಬೆಳಕು ಕತ್ತಲಲ್ಲಿ ವಾಸಿಸಿದ ಈ 3 ಸೀಮೆಗಳಲ್ಲಿರುವ ಜನಗೆ ದೊಡ್ಡ ಬೆಳಕು ಕಾಣಿಸಿತು. ಇದು ಸಭೆಯನ್ನು ಹೋಲಿಸಿ ಪ್ರವಾದನೆಯಾಗಿ ನುಡಿದಿದ್ದಾರೆ. ಈ ಸಭೆ ಓಡುವುದಾಗಿರಬೇಕು, ಈ ಸಭೆ ಯುದ್ಧ ಮಾಡಬೇಕು, ಈ ಸಭೆ
ಆ ಸಮುದ್ರದ ಆಚೆ ದಡದಲ್ಲಿ ಇರುವವರು ಆವತ್ತಿರುವಂಥ ಸುಭಿಕ್ಷತೆಯಲ್ಲಿ ಈಗಲೂ ಇರಬೇಕು. ಆವಾಗ ಇರುವಂಥದ್ರಲ್ಲಿ ಈಗ ಕಡಿಮೆ ಆಗಿದೆಯೋ, ಆವಾಗಕ್ಕಿಂತ ಈಗ ಕಷ್ಟ ಬಂದಿದ್ದೀರಾ, ಆವಾಗ ಸ್ವಲ್ಪ ಪರವಾಗಿಲ್ಲ, ಈಗ ಸ್ವಲ್ಪ ಮತ್ತೆ ಸಾಲೆ ಆಗ್ತಾ ಇದೆಯಾ, ಆವಾಗ ಸ್ವಲ್ಪ ಪೇಮೆಂಟ್ ಚೆನ್ನಾಗಿತ್ತು, ಈಗ ಕೆಲಸದಿಂದ ತೆಗೆದುಹಾಕಿಬಿಟ್ಟಿದೆ, ಬೇರೆ ಕಡೆ ಹೋದ ಮೇಲೆ ಅಷ್ಟು ಪೇಮೆಂಟ್ ಇಲ್ಲ ಅಂತ ಸಮಸ್ಯೆ ಇದೆಯಾ? ಹಾಗಾದರೆ ಎಲ್ಲೋ ಕತ್ತಲೆ ಬಾಧಿಸ್ತಾ ಇದೆ, ಅವರು ಯುದ್ಧ ಮಾಡಿ ಹೊರಗಡೆ ಬರಬೇಕು. ಹಾಲೆಲೂಯಾ. ಈ ಸೀಮೆಗಳಿಗೆಲ್ಲ ಬೆಳಕು ಸಿಕ್ಕಿತು, ಈಗ ಸೂರ್ಯೋದಯವಾಯಿತು. ಹಾಲೆಲೂಯಾ. ಯೇಸು ಕ್ರಿಸ್ತನು ಬಂದು ಈ ಓಡಬೇಕಾದವರನ್ನು, ಯುದ್ಧ ಮಾಡಬೇಕಾದವರನ್ನು, ಸುಭಿಕ್ಷದಲ್ಲಿ ಇರಬೇಕಾದವರನ್ನು ನೋಡಿ ಕತ್ತಲೆಯಿಂದ ಬಿಡಿಸಿ ಅವರಿಗೆ ಬೆಳಕು ಕೊಟ್ಟು ಸೂರ್ಯೋದಯ ಕೊಟ್ಟಿದ. ಆ ವ್ಯಕ್ತಿ ಯಾರು? ಸೂರ್ಯೋದಯ ಕೊಟ್ಟ ವ್ಯಕ್ತಿ ಯಾರು? ಈ ಸೂರ್ಯೋದಯ ಹೊಂದಿಕೊಳ್ಳೋದು ಯಾರು? ಬೇಕಾ ಬೆಳಕು? ಬೆಳಕು ಬೇಕಾ ನಿಮಗೆ? ಹಾಲಿಲ್ಲ. ಆ ಕರ್ತನು ಬಂದು ನಮಗೆ ಬೆಳಕು ಕೊಡಲಿಕ್ಕೆ ಬಂದಿದ್ದಾರೆ. ಆ ಬೆಳಕಿನಲ್ಲಿ ನಾವು ಇರಬೇಕಾದವರು. ಹಾಲೆಲೂಯಾ. ಪ್ರಿಯರೇ, ಈ ಬೆಳಕಿನಲ್ಲಿ ಇರಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿರುವಾಗ ನಾವು ನೋಡಿ ಯೆಶಾಯ 8:12 ಅದು ಓದಿದ ಮೇಲೆ ಇನ್ನೊಂದೆರಡು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ. ಯೆಶಾಯ 8:12 ಆ ವಾಕ್ಯ ಎಲ್ಲರೂ ತೆಗಿ, ಎಲ್ಲರೂ ಓದಬೇಕು. ನಾನು ನನಗೆ ಯೆಹೋವನು ದಯಪಾಲಿಸಿರುವ ಮಕ್ಕಳು ಚೀಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾಧೀಶ್ವರನಾದ ಯೆಹೋವನಿಂದುಂಟಾದ ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರಾಯೇಲ್ಯರ ಮಧ್ಯದಲ್ಲಿದ್ದೇವೆ. ಯೆಹೋವನು ನನಗೆ ದಯಪಾಲಿಸಿರುವ ನನ್ನ ಮಕ್ಕಳು. ನಂದು 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 ಅಂತ ಹೇಳೋದೆಲ್ಲ ಎಡವಟ್ಟಾಗುತ್ತದೆ. ನನಗೆ ದೇವರು ಕೊಟ್ಟದ್ದು ದೇವರು ಕೊಟ್ಟದ್ದು ದೇವರು ಕೊಟ್ಟದ್ದು ಅಂತ ಹೇಳುವಷ್ಟಕ್ಕೆಲ್ಲ ಅಭಿವೃದ್ಧಿ ಆಗುತ್ತದೆ. ನನಗೆ ಎಷ್ಟು ಬುದ್ಧಿ ಇದೆ ಗೊತ್ತಾ ಅಂತ ಹೇಳಿದ್ರೆ ಹೋಯ್ತು ಕತೆ. ದೇವರೇನೋ ನನಗಿಷ್ಟು ಜ್ಞಾನ ಕೊಟ್ಟಿದೆ ಅಂತ ಹೇಳಿದ್ರೆ ಸಕ್ಸಸ್ ಆಯಿತು. ನೋಡಿ, ನಾನು ಹಗಲು ರಾತ್ರಿ ದುಡಿದು 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 ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿದ್ರೆ ಆಯ್ತಪ್ಪ ನೀನು ಮಾಡಿಕೊಂಬಿಡು ಅಂತ ಹೇಳ್ಕೊಂಡು ದೇವರು ಸೈಡಕ್ಕೆ ಹೋಗ್ಬಿಡ್ತಾರೆ. ನನ್ನ ದೇವರ ಕೃಪೆಯಿಂದ ನಾನು ದೇವರು ದುಡಿಲಿಕ್ಕೆ ಶಕ್ತಿ ಕೊಟ್ಟು ಈ ಮಟ್ಟಕ್ಕೆ ಬಂದೆ ಅಂತ ಹೇಳಬೇಕು. ಹಾಲೆಲೂಯಾ. ಅಂದರೆ ಪ್ರಿಯರೇ, ನೋಡಿ, ನಾನು ಮಾತ್ರವಲ್ಲ, ನಾನು ನನಗೆ ಯೆಹೋವನ ದಯಪಾಲಿಸಿದ ನನ್ನ ಮಕ್ಕಳು ಸಹ ಚೀಯೋನ್ ಪರ್ವತದಲ್ಲಿ ವಾಸಿಸುವ ಯೆಹೋವನಿಗೆ ಒಂದು ಗುರುತಾಗಿಯೂ ಒಂದು ಅದ್ಭುತವಾಗಿಯೂ ಇರಬೇಕು. ಮಂಜನಗಳಲ್ಲಿ ಸಭೆಗೆ ಬಂದ ನಾನು ನನ್ನ ಮಕ್ಕಳು ನಾವು ಆರಾಧಿಸುವ ದೇವರಿಗೆ ಒಂದು ಗುರುತು ಮತ್ತೆ ಒಂದು ಆಶ್ಚರ್ಯವೂ ಆಗಿರುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾವು ವೈರಿಯಿಂದ, ಅದು ವೈರಿಯಿಂದ ಹೇಳಿದ್ರೆ ಮನುಷ್ಯರು ಯಾರು ನಮಗೆ ವೈರಿ ಅಲ್ಲ. ನಮಗೆ ವೈರಿ ಅಂದರೆ ದುಷ್ಟ ಶಕ್ತಿಗಳು, ದುರಾತ್ಮನಗಳು. ಹೀಗೆ ಯೆಹೋವನು ನನಗೆ ದಯಪಾಲಿಸಿರುವಂಥ ನನ್ನ ಮಕ್ಕಳು ದೇವರಿಗೆ ಗುರುತಾಗಿರುತ್ತೆ ಅಂತ. ಇದು ನಾನು ಹೋದ ವಾರ ಲಾಸ್ಟ್ ಹೇಳಿದೆ. ಹೇಗೆ ಗುರುತಾಗಿರುತ್ತೆ ಅಂತ ಹೋದ ವಾರ ಲಾಸ್ಟ್ ಹೇಳಿದೆ. ಹೇಗೆ ಗುರುತಾಗಿರ್ತದೆ? ಇಬ್ರಿಯ 2:4 ಹೋದ ವಾರ ಲಾಸ್ಟ್ ಹೇಳಿದೆ. ದೇವರು ತನ್ನ ಪವಿತ್ರ ಆತ್ಮರನ್ನು ನಮ್ಮ ಹೃದಯಗಳಲ್ಲಿ ಸಂಚಕಾರಕವಾಗಿ ಕೊಟ್ಟು ನಮ್ಮ ಮೂಲಕ ಅದ್ಭುತಗಳು, ಮಹತ್ಕಾರ್ಯಗಳು, ಸೂಚಕಕಾರ್ಯಗಳನ್ನು ಮಾಡುವಂತೆ ದಯಪಾಲಿಸಿದ್ದಾರೆ. ನಾವು ಕತ್ತಲೆಯಲ್ಲಿ ಕುಳಿದುಕೊಂಡಿರಬೇಕಾದವರಲ್ಲ, ಕತ್ತಲೆಯಲ್ಲಿ ಮಲಗಿದುಕೊಂಡಿರಬೇಕಾದವರಲ್ಲ. ಕತ್ತಲೆಯನ್ನು ಸೂರ್ಯೋದಯವಾಗಿ ಮಾಡಿ ಓಡುವವರು, ಯುದ್ಧ ಮಾಡುವವರು ಮತ್ತು ಸುಭಿಕ್ಷತೆಯಲ್ಲಿ ಇದ್ದುಕೊಂಡು ನಾವೇನು ಮಾಡಬೇಕು? ದೇವರಿಗೆ ಗುರುತಾಗಿರಬೇಕಾದವರು. ಎಂದ ಗುರುತು? ಅದ್ಭುತಗಳು, ಮಹತ್ಕಾರ್ಯಗಳು, ಸೂಚಕಕಾರ್ಯಗಳೆಂಬ
ಗುರುತಾಗಿರಬೇಕು. ಬೇಕಾ ಬೇಡವಾ? ಬೇಕಾ ಬೇಡವಾ? ನೋಡಿ, ಇದು ಈಗ ನಮಗೆ ಈ ಬೇಕಾದ ವಿಷಯಗಳಲ್ಲಿ ಒಂದು ಹಠ ಇರೋದು ತಪ್ಪಲ್ಲ. ಯಾಕೋಬನು ಹೇಳಿದೆ, ನೀನನ್ನು ಆಶೀರ್ವದಿಸದ ಬಿಡಲ್ಲ ಅಂತ ಹೇಳ್ಬಿಟ್ಟು, ಅದೊಂದರ ಹಠ ತಾನೆ. ಆದರೆ ಬರ್ತಡೆಗೆ ಬಟ್ಟೆ ಕೊಡಿಸಿಲ್ಲ ಅಂದರೆ ನಾನು ಬಿಡಲ್ಲ ಅಂತ ಹೇಳಿದು, ಈ ಹಠ ಎಲ್ಲ ವೇಸ್ಟು. ನಾನು ಹೇಳುವಂಥ ಬಟ್ಟೆ ಒಂದು ಕೊಟ್ಟಿಲ್ಲ ಅಂದರೆ ನಾನು ಚರ್ಚಿಗೆ ಬರಲ್ಲ ಅಂತ ಹೇಳಿದು. ಇದೆಲ್ಲ ವೇಸ್ಟು ಹಠ. ಆದರೆ ನಿಮಗೊಂದು ಹಠ ಇರಬೇಕು. ಏನಂದು ಗೊತ್ತಾ? ನಾನೊಂದು ಗುರುತಾಗಿರಬೇಕು. ನಾನು ನಂಬಿದ ದೇವರ ಬಗ್ಗೆ ನಾನೇ ಗುರುತಾಗಿರಬೇಕು. ಹಲ್ಲೆಲೂಯಾ. ಸಿ.ಕೆ. ಸಣ್ಣಿ ಎಂಬುದು ಏನೂ ಅಲ್ಲ. ಆದರೆ ಇವರು ಮಂಜನಗಳ್ಳಿ ಚರ್ಚಿಗೆ ಪಾಸ್ಟರು, ಇವರು ಸಭಾ ಪಾಲಕರು, ಇವರು ಯೇಸು ಕ್ರಿಸ್ತನ ಸಾಕ್ಷಿ, ಇವರು ಯೇಸು ಕ್ರಿಸ್ತನ ಪ್ರತಿನಿಧಿ. ಅದು ಗುರುತಿಸಿದರೆ ಸಾಕು. ನಮ್ಮದು ಫೋಟೋನು ನಮ್ಮದು ಮತ್ತು ಹೆಸರುಗಳೆಲ್ಲ ಎಲ್ಲೋ ಒಂದು ಕಡೆ ಎಲ್ಲ ಪ್ರಖ್ಯಾತಿಗೆ ಏನು ಬರಬೇಕು ಅಂದಿಲ್ಲ. ಆದರೆ ನಮ್ಮಲ್ಲಿ ಕರ್ತನು ಪ್ರಖ್ಯಾತಿಗೆ ಬಂದರೆ ಸಾಕು. ಈ ಮನಸ್ಸು ನಿಮ್ಮಲ್ಲಿ ಇರಲಿ. ಹಲ್ಲೆಲೂಯಾ. ನೀವು ಇದರಲ್ಲಿ ನಿಮಗೊಂದು ಹಠ ಬೇಕು. ಅದೇ ನಾನು ಹೇಳಿದೆ, ಸುಮ್ಮನೆ ಸಣ್ಣ ಪುಟ್ಟಕ್ಕೆಲ್ಲ ಹಠ ಮಾಡಬಾರ್ದು. ನಿಮಗೊಂದು ಹಠ ಇರಬೇಕು. ನಾನು ಯೇಸು ಕ್ರಿಸ್ತನ ಭಕ್ತನಾಗಿ, ಯೇಸು ಕ್ರಿಸ್ತನ ನಮ್ಮ ವಿಶ್ವಾಸಿಯಾಗಿ ನಾನು ಮಂಜನಗಳ್ಳಿ ಚರ್ಚಲ್ಲಿ ಬಂದಿದ್ದರೆ ಆ ಯೇಸುವಿನ ಮಹಿಮೆ ಅದು ಕಾಣಲೇಬೇಕು, ಅದು ನಡೆಯಲೇಬೇಕು. ಇದು ನಿಮಗೊಂದು ಛಲವಾಗಿದ್ದರೆ ಉಳಿದ ಜನರು ನಿಮ್ಮನ್ನು ನೋಡಿಕೊಂಡು ಒಬ್ಬ ಯಹೂದನ ವಸ್ತ್ರ ಹಿಡಿದುಕೊಂಡು 10 ಜನ ಬರ್ತಾರೆ. ಯೆಹೋವನು ನಿಮ್ಮ ಸಂಗಡ ಇದ್ದಾರಪ್ಪ, ದೇವರು ನಿಮ್ಮ ಸಂಗಡ ಇದ್ದಾರಪ್ಪ. ನೀವು ಹೇಳುವ ಕಾರ್ಯಗಳೆಲ್ಲ ನಡೀತಾ ಇದೆ, ನೀವು ಭಾವಿಸುವ ಕಾರ್ಯಗಳೆಲ್ಲ ನಡೆಯುತ್ತಾ ಇದೆ. ಹಲ್ಲೆಲೂಯಾ. ಪ್ರಿಯರೇ, ಇದು ನಮ್ಮಲ್ಲಿ ಆಗಬೇಕು. ಯಾರಿಂದ ಆಗಬೇಕು? ನನ್ನಿಂದಲೂ ನನಗೆ ಯೆಹೋವನ ದೇವಾಲಿಸಿರುವ ಮಕ್ಕಳಿಂದಲೂ ದೇವರ ಗುರುತು ಕಾಣಬೇಕು. ಈಗ ನೋಡಿ, ನೀವೇ ಮೋಟಿವೇಶನ್ ಕೊಡೋ ಥರ ಎಂದ ಭಾಷಣಗಳು ಮಾಡಿದರೆ ನನ್ನ ಭಾಷಣ ನೋಡಿ ನೀವು ನಂಬ್ತೀರಾ? 1 ದಿವಸ 2 ದಿವಸ, ಇಲ್ಲಾಂದ್ರೆ 4 ದಿವಸ, ಒಂದು 5 ದಿವಸ. ಅಯ್ಯೋ, ಇವರು ಭಾಷಣ ಕಳ್ಕೊಂಡು ಯಾರ ಕೈಲಿ ಆಗುತ್ತಂದ್ರೆ ಸರಿ ಅಲ್ವಾ? ಭಾಷಣದಿಂದ ನೀವು ಬಂದಿದ್ದೀರಾ? ನೀವು ದೈವ ಶಕ್ತಿ ಅನುಭವಿಸೋದ್ರಿಂದಲೇ ನೀವು ಬಂದಿರೋದು. ಇಲ್ಲಿ ಯಾರ ಬಗ್ಗೆ ಹೇಳಿದ್ದಾರೆ? ನಾವು ಪ್ರತಿಯೊಬ್ಬರಿಂದಲೂ. ಹೋದವಾರ ಹಂಗೆ ಹೇಳಿ ಕಳಿಸಿರೋದು. ಇಬ್ರಿ 2:4 ಒಂದು ಸಾರಿ, ಹೋದವಾರ ಹೇಳಿದ ಒಂದು ಸಾರಿ ಬಿಡಿ. ಇಬ್ರಿ 2:4. ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಹಲ್ಲೆಲೂಯಾ. ಯಾರು? ನಾವು ಪ್ರತಿಯೊಬ್ಬರು. ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿರಿ, ದೆವ್ವಗಳಿಗೆ ಗದರಿಸಿ ಅವ್ರನ್ನ ಬಿಡಿಸಿರಿ, ಆಮೇಲೆ ಎಣ್ಣೆ ಹಚ್ಚಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಇದು ಯಾರು ಮಾಡಬೇಕು? ಇದಕ್ಕೆ ಈ ವಾಕ್ಯ ಹೇಳ್ತಾ ಇರೋದು. ಫಸ್ಟ್ ಹೇಳಿದ ವಾಕ್ಯ ಎಲ್ಲ ಫಾಸ್ಟ್ ಹೇಳಿದ್ದೇನೆ. ಇವತ್ತು ಈ ವಾಕ್ಯ ನಿಮಗೆ ಹೇಳಿದು. ಅವ್ರು ಹೇಳಿದ್ರು, ನಾವು ಕೇಳಿದ್ರು. ಆದರೆ 2026 ನಾವೇನು ಮಾಡೋದು? ಓಡಿ ಯುದ್ಧ ಮಾಡಿ ಸುಭಿಕ್ಷದಲ್ಲಿದ್ದು ಈ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳಿಗೆ ನಾವೆಲ್ಲರೂ ಸಾಕ್ಷಿಗಳು. ದೇವರಿಗೆ ನಾವೇ ಗುರುತು. ಈಗ ನಾವು ನೋಡಿ, ಇಲ್ಲಿ ಬಂದು ನಾವು ನಿಮಗಾಗಿ ನಮ್ದು ಹೇಳಿದೆ, ನೀವಿರುವ ಜಾಗೆಯಲ್ಲಿ ನೀವೇ ಗುರುತು. ಹಲ್ಲೆಲೂಯಾ. ಅಲ್ಲಿ ಮನೆ ಮೇಲೆ ಒಂದು ಶಿಲುಬೆ ನೋಡಿಬಿಟ್ಟು, ಇದು ಕ್ರೈಸ್ತವರು. ಈಗ ಕ್ರಿಸ್ಮಸಲ್ಲಿ ಸ್ಟಾರ್ ಹಾಕಿದರೆ ಇದು ಕ್ರಿಶ್ಚಿಯನ್ ಮನೆ, ಈ ಕ್ರಿಶ್ಚಿಯನ್ ಮನೆ. ಆದರೆ
ನಮ್ಮ ಗುರುತು ಕಂಡುಹಿಡಿದು ಹಂಗೆ ಅಲ್ಲ, ಅವರು ಪ್ರಾರ್ಥನೆ ಮಾಡಿದರು. ಮೊನ್ನೆ ನನಗೆ ಬಿಡುಗಡೆ ಆಯಿತು. ಯಾರು? ಬಾಬಾ ಬಾಬಾ ತೋರಿಸ್ತೀನಿ ನೋಡಿ, ಈ ಮನೆ, ಆ ಮನೆ, ಆ ಸಂದಲ್ಲಿ ಹೋಗಿ, ಆ ಸಂದಿಂದ ಆ ಕಡೆ ಹೋಗಿ, ಅಲ್ಲಿಂದ ಹೋಗಿ, ಅಲ್ಲಿಂದ ಹೋಗಿ, ಅಲ್ಲಿ ಒಂದು ಮನೆ, ಆ ಮನೆಯಲ್ಲಿ ಅವರು ಪ್ರಾರ್ಥನೆ ಮಾಡಿ ಬಿಡುಗಡೆ ಆಯಿತು. ಅವರೇ ಗುರುತು. ಇದು ಯಾರಿಂದ ಆಗಬೇಕು? ಪ್ರತಿಯೊಬ್ಬರಿಂದ. ಆದರೆ ಇದರದ್ದೊಂದು ಪ್ರತಿಫಲ ಕೂಡ ಹೇಳಿಬಿಡ್ತೇನೆ. ಇದಕ್ಕೆ ಪ್ರತಿಫಲ ಬೇಕಾ ಬೇಡವಾ? ಎಂದ ಕೆಲಸಕ್ಕೂ ಕೂಲಿ ಇದೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ವಾಕ್ಯ ಓದೋಣ. 1 ಕೊರಿಂಥ್ಯ 3ನೇ ಅಧ್ಯಾಯ 10-15 5 ವಾಕ್ಯ ಓದು. ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ಹಾಲೆಲೂಯಾ. ನಾವು ಫಸ್ಟ್ ಹೇಳಿದಿರೋದು ಬಾಕಿನೇ ಹೇಳಿದ್ದು. ಫಸ್ಟ್ ಏನು ಹೇಳಿದೆ? ಕರ್ತನಿಗೆ ನಾನು ಯೆಹೋವನು ನನಗೆ ದಯಪಾಲಿಸಿರುವ ಮಕ್ಕಳು ಗುರುತಾಗಿದೆ. ಆ ಗುರುತಿನಲ್ಲಿ ಹೇಗೆ ಗುರುತಾಗುವುದು? ಅದ್ಭುತ ಕಾರ್ಯ, ಮಹತ್ ಕಾರ್ಯ, ಸೂಚಕ ಕಾರ್ಯಗಳ ಮೂಲಕ ನಾವು ಯೇಸು ಕ್ರಿಸ್ತನಿಗೆ ಗುರುತಾಗಿರುವುದು. ಗುರುತಾಗಬೇಕು, ಬೇಕೇ ಬೇಕು. ಓಕೆ, ಹಾಗೆ ಗುರುತಾಗಲಿಕ್ಕಾಗಿ ಅವರವರು ಎಂದ ಕೆಲಸ ಮಾಡುತ್ತಾ ಇದೆ ಎಂಬುದನ್ನು ಎಚ್ಚರವಾಗಿ ಮಾಡಿರಿ. ಯೇಸು ಕ್ರಿಸ್ತನೆಂಬ ಅಸ್ತಿಭಾರದ ಮೇಲೆ ಅಪೊಸ್ತಲರು, ಪ್ರವಾದಿಗಳು ಎಂಬ ಕಟ್ಟಡದ ಮೇಲೆ ನಾವು ಪ್ರತಿಯೊಬ್ಬರು ಕಲ್ಲುಗಳಾಗಿ ಜೋಡಿಸಲ್ಪಡ್ತಾ ಇದೆ. ಯೇಸು ಕ್ರಿಸ್ತನ ಮೂಲೆ ಕಲ್ಲು, ಅಪೊಸ್ತಲರು, ಪ್ರವಾದಿಗಳು ಅದಕ್ಕೆ ಬೇಸ್ಮೆಂಟು. ಆ ಬೇಸ್ಮೆಂಟ್ ಮೇಲೆ ಕಟ್ಟಲ್ಪಟ್ಟ ಕಲ್ಲುಗಳು. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಯೇಸು ಕ್ರಿಸ್ತನ ಇಟ್ಟಿರುವ ಮೂಲೆಕಲ್ಲಿನೊಂದಿಗೆ ಅಪೊಸ್ತಲರು, ಪ್ರವಾದಿಗಳಿಂದ ಅಸ್ತಿಭಾರದ ಮೇಲೆ ನೋಡಿ ಅನೇಕರು ಕಟ್ಟಿದ ಯೇಸು ಕ್ರಿಸ್ತನ ಸಭೆ ಎಂಬ ಕಟ್ಟಡದ ಈ ಮಂಚನಹಳ್ಳಿಯಲ್ಲಿ ನಾವು ಬಂದು ಕಟ್ಟಲಿಕ್ಕೆ ದೇವರು ನಮ್ಮನ್ನು ಉಪಯೋಗಿಸಿದ್ದಾರೆ. ಯೇಸು ಕ್ರಿಸ್ತನೆಂಬ ಅಸ್ತಿಭಾರ, ಯೇಸು ಕ್ರಿಸ್ತನ ಮೂಲೆಕಲ್ಲಲ್ಲಿ ಅಪೊಸ್ತಲರು, ಹಿರಿಯ ಪ್ರವಾದಿಗಳೆಂಬ ಅಸ್ತಿಭಾರದ ಮೇಲೆ ಈಗ ನಮಗೆ ದೊರಕಿರುವಂಥ ದೇವರ ರಾಜ್ಯದ ಸುವಾರ್ತೆಯಿಂದ ನಾವು ಇಲ್ಲಿ ಬಂದು ಆ ದೇವರ ಸಭೆಯ ಒಂದು ಭಾಗವಾಗಿ ಈ ಸಭೆ ಇದೆ. ಹಲ್ಲೆಲೂಯಾ. ಈ ಸಭೆಯಲ್ಲಿ ನೀವು ಸಹ ಒಬ್ಬೊಬ್ಬರು ಜೋಡಿಸಲ್ಪಟ್ಟು, ಈ ಜೋಡಿಸಲ್ಪಟ್ಟಿರುವಂಥವರಿಗೆ ಏನು ಕರ್ತವ್ಯ ಇದೆ? ಈ ಕಟ್ಟಡ ನಿಲ್ಲಿಸಬಾರ್ದು. ಈ ಕಟ್ಟಡ ಏನಾಗಬೇಕು? ಕಟ್ಟಿಕೊಂಡು ಕಟ್ಕೊಂಡು ಕಟ್ಕೊಂಡು ಮುಂದೆ ಹೋಗಬೇಕು. ಹಲ್ಲೆಲೂಯಾ. ಈಗ ಈ ಕಟ್ಟಡದಲ್ಲಿ ಬೇಸ್ಮೆಂಟ್ ಮೇಲೆ ಕೆಳಗಡೆ ಇರುವಂಥ ಕಲ್ಲಿಗೆ ಭಾರ ಜಾಸ್ತಿ ಅಲ್ವಾ? ಈ ಬಿಲ್ಡಿಂಗಲ್ಲಿ ಮೇಲೆ ಇರುವಂಥ ಕಲ್ಲು ಮೇಲೆ ಲೈನ್, ಕಲ್ಲು ಮೇಲೆ ಜಾಸ್ತಿ ಭಾರ ಇಲ್ಲ, ಆ ಶೀಟದೇ ತೂಕ ಇರೋದು. ಅದರದ್ದು ಕೆಳಗಡೆ ಇರೋದ ಲೈನಲ್ಲಿ ಆ ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ಶೀಟು ಹೊತ್ಕೊಳ್ಬೇಕು. ಅದರದ್ದು ಕೆಳಗಡೆ ಬರೋದಾದರೆ 3 ಲೈನ್ ಹೊರಬೇಕು. ಕೆಳಗಡೆ ಇದ್ದರೆ ಇಷ್ಟು ಭಾರ ಅದು ಹೊತ್ತಬೇಕು. ಇಲ್ಲಿದ್ದೀರಾ? ಎಲ್ಲ ಫಸ್ಟ್ ಲೈನಲ್ಲಿರುವಂಥ ಕಲ್ಲಿಗೆ ಏನಾಗುತ್ತೆ? ಭಾರ ಜಾಸ್ತಿ. ಸಭೆಯಲ್ಲಿ ಫಸ್ಟ್ ಬಂದವರಿಗೆ ಭಾರ ಜಾಸ್ತಿ. ಅದು ಶಾಪವಾಗಿ ತಿಳ್ಕೊಳ್ಬೇಡ.
ಅದು ಆಶೀರ್ವಾದವಾಗಿ ತಳ್ಕೊಳ್ಳಿ. ಇಷ್ಟು ಗೋಡೆ ಒತ್ಕೊಳ್ಳಿಕ್ಕೆ ನನಗೆ ಒಂದು ಕ್ರಮ ಸಿಕ್ಕಿದೆಯಲ್ಲ, ಅದರ ಮೇಲೆ ನೋಡಿ ಕಲ್ಲುಗಳಾಗಿ ಹೀಗೆ ಒಬ್ಬೊಬ್ಬರು ಕಟ್ಟಲ್ಪಟ್ಟು ಬರ್ತಾ ಇರುವಾಗ ಅದರ ಮೇಲೆ ಕೆಟ್ಟುವವರು ಎಚ್ಚರವಾಗಿ ಕಟ್ಟಿರಿ ಎಂದು ಹೇಳ್ತಾ ಇದ್ದಾರೆ. ಈ ಕಟ್ಟಡದಲ್ಲಿ ಚಿನ್ನ, ರತ್ನ, ಬೆಳ್ಳಿ, ಕಟ್ಟಿಗೆ, ಹುಲ್ಲು, ಆಪು ಮುಂದಾವುಗಳಲ್ಲಿ ಯಾವುದಾದರೂ ಇದರಿಂದ ಕಟ್ಟಿದರೂ ಅವನ ಕೆಲಸವು ವ್ಯಕ್ತವಾಗುವುದು. ಯೇಸು ಕ್ರಿಸ್ತನ ಮೂಲೆಕಲ್ಲಲ್ಲಿ ಅಪೊಸ್ತಲರು, ಪ್ರವಾದಿಗಳು ಎಂಬ ಬೇಸ್ಮೆಂಟ್ ಮೇಲೆ ದೇವ ಸೇವಕರಿಂದ ಆಣಿಕಲ್ಲು. ಹೀಗೆ ನೀ ಕೆಲಸ ಮಾಡುವಾಗ ನೋಡಿಕೊಳ್ಳಿ, ಹಂಗೆ ಕೆಲಸ ಮಾಡುವ ಒಂದು ಕಲ್ಲಿಂಗೆ ಅಡ್ಡ ಇಟ್ಟು ಬಿಡುತ್ತದೆ, ಉದ್ದಕ್ಕೆ ಇಟ್ಟು ಬಿಡುತ್ತದೆ. ಅದು ಈ ಗೋಡೆ ಆ ಕಡೆ ಶೇಕ್ ಆಗದೆ ಅದನ್ನು ಬಾಂಡ್ ಮಾಡೋದು, ಬೈಂಡ್ ಮಾಡೋದು, ಬಂದೋಬಸ್ತು ಮಾಡೋದು. ಅಭಿಷಿಕ್ತ ಸೇವಕರು ಬಾಂಡ್ ಕಲ್ಲುಗಳು. ಈ ಸಭೆ ಎಂಬ ಗೋಡೆ ಬಿದ್ದು ಹೋಗದೆ, ಸಭೆ ಎಂಬ ಮಕ್ಕಳು ಏರುಬೇರಾಗದೆ ಅವರನ್ನು ಹಿಡಿದು ನಿಲ್ಲಿಸುವಂಥದ್ದು ಸೇವಕರು ಬಾಂಡು ಕಲ್ಲು. ಮೂಲೆಕಲ್ಲಾರು ಸ್ವಾಮಿ ಮೂಲೆಕಲ್ಲು. ಆಮೇಲೆ ಬೇಸ್ಮೆಂಟ್ ಅಸ್ಥಿಭಾರ ಯಾರು? ಅಪೊಸ್ತಲರು, ಹಿರಿಯರು. ಸೇವಕರು ಯಾರು? ಬಾಂಡು ಕಲ್ಲು. ನೀವೆಲ್ಲ ಜೊತೆಯಲ್ಲಿ ಕಟ್ಟಲ್ಪಡ ಕಲ್ಲುಗಳು. ಹಾಲೆಲೂಯ. ಆದರೆ ಈ ಕಲ್ಲಿನ ಮೇಲೆ ನೋಡಿ, ಕೆಳಗಡೆ ಇರುವ ಕಲ್ಲಿನ ಮೇಲೆ ಎಂದದರಲ್ಲಿ ಕಟ್ಟುತ್ತಾ ಇದೆ ಎಂಬುದನ್ನು ನೋಡಿಕೊಳ್ಳಿರಿ ಎಂದೆ. ಆ ಕಲ್ಲಿನ ಮೇಲೆ ಒಬ್ಬರು ಚಿನ್ನದಿಂದ ಕಟ್ಟುತ್ತೀರೇ. ಚಿನ್ನದಿಂದ ಕಟ್ಟಿದರೆ ಶ್ರೇಷ್ಠವಾಗಿರುತ್ತದ, ಹೌದಾ ಇಲ್ವಾ? ಬೆಳ್ಳಿಯಿಂದ ಕಟ್ಟಿದರೆ ಚಿನ್ನದಷ್ಟು ಬಂದಿಲ್ಲಂದರೂ ಸ್ವಲ್ಪ ಪರವಾಗಿಲ್ಲ ತಾನೆ, ಸರಿ. ಆಮೇಲೆ ರತ್ನಗಳಿಂದ ಕಟ್ಟಿದರೆ ಇನ್ನೂ ಸುಂದರವಾಗಿರ್ತಾ ಇಲ್ವಾ? ಯಾವುದಾ ಇಲ್ವಾ? ಹೌದು. ಕಟ್ಟಿಗೆಯಿಂದ ಅಂದರೆ ಮರದಿಂದ ಕಟ್ಟಿದರೆ ಅಷ್ಟು ಇರುತ್ತದೆ. ಹುಲ್ಲಲ್ಲಿ ಕಟ್ಟಿದರೆ ಇನ್ನು ಆಪು ಅಂತ ಹೇಳಿದ್ರೇನು? ನೀರಲ್ಲಿ ಬೆಳೆದ ಒಂದು ಹುಲ್ಲು ಅಲ್ವಾ? ಹೀಗೆ ಪ್ರತಿಯೊಬ್ಬನು ಎಚ್ಚರವಾಗಿಲಿ. ಫಸ್ಟ್ ಹೇಳಿದೆ, ನಾವೆಲ್ಲರೂ ಗುರುತಾಗಬೇಕು, ಅದರಲ್ಲಿ ಬಿಡುವಿಲ್ಲ. ಯಾವುದರಲ್ಲಿ ಗುರುತಾಗೋದು? ನಾನು ಚಿನ್ನದಂತೆ ಗುರುತಿಸಬೇಕಾ ಇಲ್ಲ ಹುಲ್ಲು ಥರ ಗುರುತಿಸಬೇಕಾ ಅಂತ. ಹಾಲೆಲೂಯಾ. ಸಭೆ ಎಂಬ ಕಟ್ಟಡಕ್ಕೆ, ಸಭೆಗೆ ಸೇವೆ ಮಾಡ್ತಾ ಇರೋದು ನಾವು. ಸಭೆ ಅಂತ ಹೇಳುವಾಗ ಈ ಸಭೆ ಅಲ್ಲ, ದೇವರ ಸಭೆ, ರಕ್ಷಣೆಗೊಂದೇ ಇಡೀ ವಿಶ್ವದ ಎಲ್ಲ ಭಕ್ತರುಗಳು ಸೇರಿದ ಸಭೆ. ಅದರಲ್ಲಿ ನಾವು ಒಬ್ಬೊಬ್ಬರನ್ನು ದೇವರ ಸಭೆಗೆ ನಾವು ಒಂದೊಂದು ಕಲ್ಲುಗಳಾಗಿ ಜೋಡಿಸ್ತಾ ಇದೆ. ನೀವು ಜೋಡಿಸುವಾಗೆ ಚಿನ್ನದಿಂದ ಇದ್ದರೆ, ಬೆಳ್ಳಿಯಿಂದ ಇದ್ದರೆ, ರತ್ನಗಳು, ಕಟ್ಟಿಗೆ, ಹುಲ್ಲು, ಆಪು, ಇದು ಸಂಬಳ ಕೊಡಲಿಕ್ಕಾಗಿ ದೇವರು ಟೆಸ್ಟ್ ಮಾಡ್ತಾರೆ. ಸಂಬಳ ಕೊಡಲಿಕ್ಕೋಸ್ಕರ ಅವರವ್ರದ್ದು ಕೆಲಸ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡುವಾಗೆ ಬೆಂಕಿಯಲ್ಲಿಯೇ ಟೆಸ್ಟ್ ಮಾಡೋದು, ಬೆಂಕಿಗೆ ಹಾಕಿಬಿಡೋದು. ಬೆಂಕಿಗೆ ಹಾಕುವಾಗ ಬಂಗಾರ ಬೆಂಕಿಗೆ ಹಾಕಿದರೆ ಇನ್ನೂ ಫಳಫಳ ಅಂತ ಹೊಳೆಯುತ್ತದೆ. ಬೆಳ್ಳಿ ಆದರೂ ಇನ್ನು ಸ್ವಲ್ಪ ಆದರೂ ಬಂಗಾರಷ್ಟು ಬಂದಿಲ್ಲ ಅಂದರೂ ಬರುತ್ತದೆ. ಬೆಂಕಿಯಲ್ಲಿ ಸುಟ್ಟ ಮೇಲೆ ಬ್ರಷಲ್ಲಿ ಸೋಪು ನೀರು ಹಾಕಿ ತೊಳೆದ್ರೆ ಶೈನಿಂಗ್ ಬರುತ್ತದೆ. ಸರಿ, ರತ್ನವಾಗಿದ್ದರೆ ರತ್ನವು ಇನ್ನೂ ಅದು ಶೈನಿಂಗ್ ಆಗುತ್ತದೆ. ಸರಿ, ಮರ ಬೆಂಕಿಯಲ್ಲಿ ಪರೀಕ್ಷೆ ಮಾಡಿದೆ. ಮರ ಆಗಿದರೆ ಹೆಂಗೆ ಇರುತ್ತದೆ? ಸುಟ್ಟು ಹೋಗುತ್ತದೆ, ಸ್ವಲ್ಪ ಸ್ವಲ್ಪ ಉಳಿಯುತ್ತದೆ. ಮರ ಸ್ವಲ್ಪ ಸ್ವಲ್ಪ ಉಳಿಯುತ್ತದೆ, ಸ್ವಲ್ಪ ಸ್ವಲ್ಪ ಸುಟ್ಟೋಗ್ಬಿಡ್ತದೆ. ಸರಿ, ಹುಲ್ಲಾದರೆ ಹೋಯಿತು, ಏನೂ ಇಲ್ಲ. ಆಪಾಗಿದ್ರೆ ಬೆಂಕಿಯಲ್ಲಿ ಸುಟ್ಟೋಯಿತು. ಸಂಬಳ ಕೊಡಲಿಕ್ಕೆ ನೋಡುವಾಗ ಹುಲ್ಲಲ್ಲಿ, ಆಪಲ್ಲಿ ಕಟ್ಟಡ ಕಟ್ಟಿದವ್ರಿಗೆ ಬೆಂಕಿಯಲ್ಲಿ ಸುಟ್ಟೋಯ್ತು,
ಅವರಿಗೆ ಸಂಬಳ ಕೊಡಲಿಕ್ಕಾಗತ್ತಾ? ಆಗತ್ತಾ? ಹಾಗಾದರೆ 26ನೇ ವರ್ಷ ನಾವು ಸಂಬಳ ತಗೊಳ್ಳೋ ವರ್ಷ ಆಗಬೇಕು. ಹೆಂಗೆ? ಯೇಸು ಕ್ರಿಸ್ತನೆಂಬ ಮೂಲೆಕಲ್ಲಲ್ಲಿ ಅಪೊಸ್ತಲರು ಹಿರಿಯರು ಎಂಬ ಅಸ್ತಿಭಾರದ ಮೇಲೆ ಸೇವಕರೆಂಬ ಬಂಡುಕಲ್ಲೊಂದಿಗೆ ನೀವು ಜೋಡಿಸಲ್ಪಟ್ಟು ನಿಮ್ಮಿಂದ ಚಿನ್ನದಲ್ಲಿ ಕಟ್ಟು, ಬೆಳ್ಳಿಯಲ್ಲಿ ಕಟ್ಟು, ರತ್ನಗಳಲ್ಲಿ ಕಟ್ಟು, ಅದಕ್ಕೆ ಪ್ರತಿಫಲ ಇದೆ. ಹಾಲೆಲೂಯಾ. ಆದರೆ ಅದು ಕೂಡ ಹೇಳಿ ಮುಗಿಸ್ತೇನೆ. ಆವಾಗ ಅಯ್ಯೋ ಪಾಸ್ಟರ್ ಏನು ಚರ್ಚಿಗೆ ಚಿನ್ನ ಕೊಡ್ಲಿಕ್ಕೆ ಹೇಳ್ತಾ ಇರ್ಬೋದು. ಆ ಚಿನ್ನ ಅಲ್ಲ. ನಾವು ದೇವರ ಸೇವೆ ಮಾಡುವ ಸೇವೆಗಳು ಚಿನ್ನ ಥರ ಹೊಳೆಯುವ ಸೇವೆ ಮಾಡಬೇಕು. ನಾನು ನಿಮಗೆ ಅರ್ಥ ಆಗಲಿಕ್ಕೆ ಕೆಲವು ವಿಷಯ ಹೇಳ್ತೇನೆ. ಸುವಾರ್ಥ ಸೇವೆ ಅದೊಂದು ಸೇವೆ. ನೀವು ದೇವರ ಸಭೆ ಎಂಬ ಕಟ್ಟಡಕ್ಕೆ ನೀವು ಒಂದು ಮಾಡುವ ಸೇವೆಯಾಗಿದೆ. ಅದು ಸುವಾರ್ಥ ಸೇವೆಯಲ್ಲಿ ನಿಮ್ಮ ಮೂಲಕ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ಅವರು ಸ್ವರ್ಗ ರಾಜ್ಯಕ್ಕೆ ಬಂದರೆ ಅದು ನಷ್ಟಪಟ್ಟಿಲ್ಲ, ಬೆಂಕಿಯಲ್ಲಿ ನಷ್ಟ ಆಗಿಲ್ಲ. ಒಂದು ಆತ್ಮ ನಿಮ್ಮ ಹೆಸರಲ್ಲಿ ಇದೆ, ಅದಕ್ಕೇನಿರ್ತದೆ? ಸಂಬಳ ಬರುತ್ತದೆ. ಸರಿ, ನೀವು ಸುವಾರ್ಥ ಸಾರಿ ಒಬ್ಬರು ಪಾಸ್ಟರ್ ಆಗಿದ್ದಾರೆ, ಆವಾಗ ಅವರು ಬರೀ ವಿಶ್ವಾಸಿ ಅಲ್ಲ, ಅವರು ಒಬ್ಬರು ಪಾಸ್ಟರ್ ಆಗಿದ್ದಾರೆ. ಆ ಪಾಸ್ಟ್ರ್ ಮುಖಾಂತರ ಎಷ್ಟು ಜನ ವಿಶ್ವಾಸದಲ್ಲಿ ಬರ್ತಾರೋ ಅವ್ರದ್ದು ಸಂಬಳ ಈ ವ್ಯಕ್ತಿಗೆ ಆ ವ್ಯಕ್ತಿನೇ ಚಿನ್ನದಲ್ಲಿ ಕಟ್ಟಿದೆ ಅಂತ ಅರ್ಥ. ಇನ್ನು ಅದಕ್ಕೆ ಸ್ವಲ್ಪ ಸೇವೆ ಮಾಡಿಲ್ಲ, ಪ್ರೇಯರ್ ಮಾಡಿದೆ, ಅದು ಸ್ವಲ್ಪ ಬೆಳ್ಳಿ ಥರ. ಉದಾಹರಣೆ ಕೇಳ್ತಾರೆ, ಪ್ರೇಯರ್ ಮಾಡಿದೆ, ಸುವಾರ್ತೆ ಸಾರ್ಲಿಕ್ಕೆ ಹೋಗಿಲ್ಲ, ಪ್ರೇಯರ್ ಮಾಡಿದೆ, ಅದಕ್ಕೂ ಪ್ರತಿಫಲ ಇದೆ. ಹಾಲೆಲೂಯಾ. ನೀವು ಒಬ್ಬರನ್ನು ಚರ್ಚ್ಗೆ ಕರ್ಕೊಂಡು ಬಂದರು, ಅವರು ನೆಲೆಗೊಂಡಿಲ್ಲ, ಮರ ಥರ ಕರ್ಕೊಂಡು ಬಂದದ್ದು ಮರ ಥರ ಬಂದಿದೆ, ಆದರೆ ಉಳಿದಿಲ್ಲ. ಇಲ್ಲಿದ್ದೀರಾ? ಮರ ಥರ ಸುಟ್ಟೋಯ್ತು, ಆದರೆ ಸ್ವಲ್ಪ ಸ್ವಲ್ಪ ಇದೆ. ಸೇವೆ ಮಾಡಿದೆಯಲ್ಲ ಎಂಬ ಸ್ವಲ್ಪ ಸ್ವಲ್ಪ, ಅದಕ್ಕೂ ಒಂದು ಸಂಬಳ ಇದೆ. ಹಾಲೆಲೂಯಾ. ಆದರೆ ನೀವು ವಾಕ್ಯ ಎಲ್ಲ ಕೇಳಿದೆ, ಚಪ್ಪಾಳೆ ಎಲ್ಲ ಹೊಡೆದಿದೆ, ಪ್ರೇಯರೆಲ್ಲ ಮಾಡಿದೆ, ಪಾಸ್ಟ್ರೇ ನಾನು ಬರ್ತಾಯಿದ್ದೀರಲ್ಲ, ನಾನು ಇನ್ನೊಬ್ಬರನ್ನು ರಕ್ಷಿಸಲಿಕ್ಕೆ ಹೋಗಿ ನಾನೇ ಕೆಟ್ಟೋಗೋದಕ್ಕಿಂತ ನಾನೇ ಇದ್ದರೆ ಸಾಕಲ್ಲ, ನಾನಾದರೂ ಉಳಿದಿದ್ರೆ ಸಾಕಲ್ಲ ಅಂತ ಹೇಳ್ಕೊಂಡಿದ್ರೆ ಅದು ಹುಲ್ಲು. ಅದು ಹುಲ್ಲು. ಬೆಂಕಿಯಲ್ಲಿ ಶೋಧಿಸುವಾಗ ಹುಲ್ಲು ಸುಟ್ಟೋಯ್ತು, ಆದರೆ ತಾವು ರಕ್ಷಣೆ ಆಗುತ್ತದೆ. ಅವರ ರಕ್ಷಣೆ ನಷ್ಟ ಆಗಲ್ಲ, ಅವರಿಗೆ ಪ್ರತಿಫಲ ಕೊಡಲಿಕ್ಕಿರೋದು ಸುಟ್ಟೋಯ್ತು, ಪೇಮೆಂಟಿಗೆ ಏನೂ ಇಲ್ಲ. ನಾನು ರಕ್ಷಣೆ ಹೊಂದಿದೆ, ನಾನು ರಕ್ಷಣೆ ಹೊಂದಿ ನಾನು ನಂಬಿಕೆಯಲ್ಲಿ ಜೀವನ ಮಾಡ್ತಾ ಇದೆ, ನನ್ನ ರಕ್ಷಣೆ ಉಳಿಯುತ್ತದೆ, ನಾನು ಸ್ವರ್ಗದಲ್ಲಿರುತ್ತದೆ. ಆದರೆ ಸ್ವರ್ಗದಲ್ಲಿ ನನಗೇನು ಪ್ರತಿಫಲ ಕೊಡಲಿಕ್ಕೆ ಇಲ್ಲ. ಇಲ್ಲಿದ್ದೀರಾ? ನೀವು ರಕ್ಷಣೆ ಹೊಂದಿ ಪಾಸ್ಟ್ರೇ ಯಾಕೆ வம்பு, எதுக்கு இந்த தொல்லை, நாம் வர்றோம், ஜெபிக்கிறோம், பாடுகிறோம், போகிறோம். இன்னொரு ஆளை இழுத்துட்டு வந்து எதுக்கு அந்த வம்பு, வந்தாலும் சரி வராவிட்டாலும் சரி நான் வர்றோம் பாஸ்டர், அவ்வளோதான். ಹಾಗಿದ್ದರೆ ಅವರು ಸ್ವರ್ಗದಲ್ಲಿ ಇರ್ತದೆ ಅಷ್ಟೇ. ಈಗ ಹೇಳಿ, ಓಡಬೇಕಾ? ಯುದ್ಧ ಮಾಡಬೇಕಾ? ಕಾಪಾಡಬೇಕಾ? ನಾವು ಯೇಸುವಿನ ಗುರುತಾಗಿ ನೀವು ಕೆಟ್ಟೋದು ಎಂದರಲ್ಲಿ ಕಟ್ಟಲಿಕ್ಕೆ ನೋಡಬೇಕು, ಬೆಳ್ಳಿಯಲ್ಲಿ ಕಟ್ಟಲಿಕ್ಕೆ, ಬಂಗಾರದಲ್ಲಿ ಕಟ್ಟಲಿಕ್ಕೆ, ರತ್ನಗಳಲ್ಲಿ ಕಟ್ಟಲಿಕ್ಕೆ ನೀವು ನೋಡಬೇಕು. ಏನು ಕಟ್ಟೋದು? ದೇವರ ರಾಜ್ಯಕ್ಕಿರುವಂಥ ಸೇವೆ. ನೋಡಿ, ನಾನು ಇನ್ನೂ ಸ್ವಲ್ಪ ಕೂಡ ನಿಮಗೆ ಹೇಳಿದರೆ, ಮಕ್ಕಳೇ, ಕೊಯರ್ ಟೀಮು ಮಕ್ಕಳು ಅವರು ಕೊಯರಲ್ಲಿ ಒಂದು ಆರಾಧನೆಯಲ್ಲಿ ಭಾಗವಹಿಸುವಾಗ ದೇವರ ಸೇವೆಗೆ ಅವರು ಸ್ವಲ್ಪ ಮಾಡುತ್ತಾ ಇದೆ ಅಂತ ಅರ್ಥ. ನನ್ನ ಕೊಯರಲ್ಲಿ ಇದೆಯಲ್ಲ, ನನ್ನ ಸೇವೆ ಸಕ್ಸಸ್ಸು ತಿಳ್ಕೊಳ್ಬಾರ್ದು, ಅದರದ್ದು ಪ್ರತಿಫಲ ಇರುತ್ತದೆ. ಅದರಲ್ಲಿ ಇದ್ದುಕೊಂಡು ಇನ್ನೂ ಮಾಡಲಿಕ್ಕೆ ನೋಡಬೇಕು. ಸಂಡೇ ಕ್ಲಾಸ್ ಟೀಚರ್ಸು
ಯಾರೂ ಗೊತ್ತಾಗ್ತಾ ಇಲ್ಲ. ಯಾರೋ ಕೆಲವು ಸಹೋದರಿಯವರು ಆ ಆರಾಧನೆ ಮುಗಿದ ಮೇಲೆ ಕೆಲ ಮಕ್ಕಳನ್ನ ಕರ್ಕೊಂಡು ಹೋಗೋದು ಮಾತ್ರ ಗೊತ್ತು. ನಿಮ್ಮ ಕೆಲಸಕ್ಕೆ ಅಲ್ಲಿ ಪ್ರತಿಫಲ ಇರುತ್ತದೆ. ಪ್ರೇಯರ್ಸಲ್ಲೂ ಲೀಡರ್ಸ್ ಆಗಿ 1 ವರ್ಷಕ್ಕೆ ಪ್ರೇಯರ್ಸಲ್ಲಿ ಇರೋದು 1 ವರ್ಷ ನೀವು ಜವಾಬ್ದಾರಿಯಿಂದ ಆ ಪ್ರೇಯರ್ಸಲ್ಲಿ ಇರುವವರನ್ನೆಲ್ಲ ಪರಾಮರಿಸಿ ನೋಡಿ, ಯಾರು ಏರುಬೇರಾಗಿದೆ, ಯಾರಿಗೂ ಸುಸ್ತಾಗಿದೆ, ಯಾರು ಬರ್ತಾ ಇಲ್ಲ, ಅವರು ಯಾಕೆ ಕಾಣಿಸ್ತಾ ಇಲ್ಲ, ಎಲ್ಲ ಹುಡುಕಿ ತಡುಕಿ ಅದೆಲ್ಲ ಮಾಡಿ ಆ 1 ವರ್ಷ ಸೇವೆ ಮಾಡಿದರೆ ಆ ಸೇವೆ ನಿಯತವಾಗಿ ಮಾಡಿದ್ರು ಅದು ಉಳಿಯುತ್ತೆ. ದೇವರು ಬೆಂಕಿಯಲ್ಲಿ ಪರೀಕ್ಷೆ ಮಾಡಿ ಉಳಿಯುತ್ತದೆ, ಅದಕ್ಕಷ್ಟು ಪ್ರತಿಫಲ ಬರುತ್ತದೆ. ಸಭೆಯಲ್ಲಿ ಬಂದು ನೋಡಿ ಸ್ವಚ್ಛಪಡಿಸ್ತಾ ಇದೆ, ಸಭೆ ಕ್ಲೀನ್ ಮಾಡ್ತಾ ಇದೆ. ಇದು ಗುಡಿಸಿ ಒರೆಸಿ ಇಡಬೇಕಂದ್ರೆ ಅದು ಸುಲಭ ಅಲ್ಲ, ಅದು ಪ್ರಯಾಸ ಇದೆ. ನಾನೊಂದು ದಿವಸ ಮಾಡಿದೆ, ಅದಕ್ಕೆ ನಾನು ಹೇಳೋದು. ಇದು ಬಗ್ಗಿ ಇದೆಲ್ಲ ಕೂಡಿಸಿ ಇಷ್ಟೆಲ್ಲ ಮಾಡಿಕೊಂಡು ಬರುವಷ್ಟಕ್ಕೆ ಪಾಪ ಸೊಂಡೆಗೆ ನೋವು ಬರುತ್ತದೆ. ಸಹೋದರಿಯವರೇ, ನನ್ನ ಅಪ್ಪನ ಆಲಯ ಎಂದು ಹೇಳಿ ನೀವಿದು ಮಾಡಿದೆಯಲ್ಲ, ಅದು ಪರಲೋಕದಲ್ಲಿ ಶೋಧನೆ ಮಾಡಿ ನಿಮಗೊಂದು ಪ್ರತಿಫಲ ಇದೆ. ಅಡಿಗೆ ಮಾಡಿ ಕೊಡ್ತಾ ಇದ್ದಾರೆ ಸಾಧು ಮನುಷ್ಯರಿಗೆ, ಬಡಸ್ತನದಲ್ಲಿ ಇರುವವರಿಗೆ. ಈ ಚಿಕ್ಕವರಲ್ಲಿ ಒಬ್ಬರಿಗೆ ಮಾಡಿದು ಅನೇಕ ಸಹೋದರಿಯರುಗಳು ಬಂದು ಅವ್ರ ಮನೆ ಕೆಲಸ ಮುಗಿಸಿಕೊಂಡು ಬಂದು ಅವರು ಓಡಿ ಬಂದು ಇಲ್ಲಿ ಬಂದು ಮಾಡ್ತಾರೆ. ಈ ಸಭೆಯಿಂದ ₹1 ಅವರಿಗೆ ಪೇಮೆಂಟ್ ಇಲ್ಲ, ಆದರೆ ಅವರು ಬಂದು ಮಾಡ್ತಾಯಿದೆ. ಸಹೋದರಿಯವರೇ, ನೀವು ಮಾಡೋದಕ್ಕೆ ಇಲ್ಲಿ ₹1 ನಿಮಗೆ ಪ್ರತಿಫಲ ಸಿಕ್ಕಿಲ್ಲ. ನಿಮ್ಮ ಆ ಕೆಲಸ ದೇವರ ರಾಜ್ಯಕ್ಕಾಗಿರುವ ನಿಮ್ಮ ಕೆಲಸ ಆವತ್ತು ಪರೀಕ್ಷೆ ಮಾಡ್ತಾರೆ, ಆವತ್ತು ನಿಮಗೆ ಸಂಬಳ ದೊರೆಯುತ್ತದೆ. ಅದಕ್ಕೆ ಕೊಟ್ಟವರಿರ್ತಾರೆ. ಪಾಸ್ಟ್ರೇ, 1 ದಿವಸದ ಊಟಕ್ಕೆ ಖರ್ಚು ನಾನು ಕೊಡ್ತೇನೆ, ನನ್ನ ಹೆಸರಲ್ಲಿ ಕೊಡಿ, ನನ್ನ ಫ್ಯಾಮಿಲಿಯಿಂದ ಕೊಡಿ. ಅದು ನೀವು ದೇವರ ರಾಜ್ಯಕ್ಕೆ ಕಟ್ಟಿರೋದು. ಇದೆಲ್ಲ ಸುಟ್ಟು ಹೋಗಲ್ಲ, ಇದೆಲ್ಲ ಉಳಿಯುವಂಥ ಕೆಲಸ. ಹಲ್ಲೆಲೂಯಾ, ಇದೆಲ್ಲ ಉಳಿಯುವಂಥ ಕೆಲಸ. ಆದರೆ ನಾವು ಹುಲ್ಲಲ್ಲಿ ಕಟ್ಟೋದು, ಆಪಲ್ಲಿ ಕಟ್ಟೋದು ಅಂತ ಹೇಳಿದ್ರೆ ಅರ್ಥ ಏನಂದರೆ, ನಾನು ಬರ್ತೇನೆ, ನನಗೋಸ್ಕರ ಪ್ರೇಯರ್ ಮಾಡ್ತೀನಿ, ನನಗೋಸ್ಕರ ಆರಾಧನೆ ಮಾಡ್ತೀನಿ, ನಂದು 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 ಅಂತ ಹೇಳಿದೆ. ಹುಲ್ಲು ನಂದು ನಂದು ಅಂತ ಹೇಳಿದು ಇಲ್ಲೇ ಮುಗಿದೋಗ್ಬಿಡ್ತದೆ, ಅಲ್ಲಿಗೆ ಹೋಗಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಈಗ ನೀವು ತೀರ್ಮಾನ ಮಾಡು, 2026 ನಾನು ಯೆಹೋವನು ನನಗೆ ಕೊಟ್ಟ ಮಕ್ಕಳು ಯೆಹೋವನಿಗೆ ಗುರುತಾಗಬೇಕು. ಎಂದ ಗುರುತು? ಅದ್ಭುತ ಕಾರ್ಯಗಳು ಮಾಡೋರು, ಸೂಚಕ ಕಾರ್ಯಗಳು ಮಾಡೋದು, ಮಹತ್ ಕಾರ್ಯಗಳು ಮಾಡೋದು. ಇದು ಚಿನ್ನ ಬೆಳ್ಳಿ ರತ್ನಗಳು. ನಿಮ್ಮಿಂದ ಅದ್ಭುತಗಳು ಮಾಡಿದಿ, ನಿಮ್ಮಿಂದ ಮಹತ್ ಕಾರ್ಯಗಳು ಮಾಡಿ, ನಿಮ್ಮಿಂದ ಸೂಚಕ ಕಾರ್ಯಗಳು ಮಾಡಿ ನೀವು ಒಬ್ಬರನ್ನು ದೇವರ ರಾಜ್ಯಕ್ಕೆ ಸ್ಥಿರಪಡಿಸಿದರೆ ಅದು ಚಿನ್ನ ಥರ, ಬೆಂಗ್ಲಿ ಥರ, ಬಂಗಾರ ಥರ ಅದು ಉಳಿಯುತ್ತವೆ. ಅದಕ್ಕೆ ಆವತ್ತು ಪ್ರತಿಫಲ ಇದೆ. ಇಲ್ಲಿದ್ದೀರಾ? ಈಗ ನೀವು ಯೋಚನೆ ಮಾಡಿ, ಪಾಸ್ಟ್ರೇ ಭಾನುವಾರ ಬರ್ತೀನಿ ಹೋಗ್ತೀನಿ ಅಂತ ಹೇಳಿದರೆ ಪ್ಲೀಸ್ ದಯವಿಟ್ಟು ಅರ್ಥ ಮಾಡಿ, ನಿಮಗೆ ಪ್ರತಿಫಲ ಇರಲ್ಲ. ಪ್ರತಿಫಲ ಇರಲ್ಲ ಅಂದರೆ ಈ ಭೂಮಿಯಲ್ಲಿ ಬದುಕಿದೆ ಹೋಗಿದೆ ಅಷ್ಟೇ. ಸ್ವರ್ಗದಲ್ಲಿ ಪ್ರತಿಫಲ, ಸ್ವರ್ಗದ ಒಳಗಡೆ ನೀವು ಇರ್ತೀರಾ. ಆದರೆ ಬೆಂಕಿಯೋಪಾದಿಯಲ್ಲಿ ಶೋಧಿಸಲ್ಪಟ್ಟೇನೆ ಅಲ್ಲಿ ಒಳಗಡೆ ಸೇರಿಸೋದು ಅಷ್ಟೇ. ಎಲ್ಲರೂ ಸುವಾರ್ಥ ಸೇವೆಗೆ ಹೋಗ್ಬೇಕಂದಿಲ್ಲ. ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಅಪೊಸ್ತಲರು, ಎಲ್ಲರೂ ಸುವಾರ್ತಿಗಳು, ಎಲ್ಲರ ಕೈಯಿಂದಲೂ ಮಹತ್ ಕಾರ್ಯಗಳು ಮಾಡೋದುಂಟು, ಬಾಕಿ ಇದೆ. ಆದರೆ ನೀವು ಕೇಳು, ಅಪ್ಪನ ಹೇಳಿದ ಡ್ಯೂಟಿ ನಾನು ಮಾಡಿಲ್ಲ ಅಂದರೆ ಮೈಕಳನಾದ ಕೆಟ್ಟ ಹಾಳು ಒಂದು ಬರುತ್ತದಲ್ಲ. ರಕ್ಷಣೆ ನಷ್ಟ ಆಗಲ್ಲ, ರಕ್ಷಣೆ ಇರುತ್ತದೆ, ಸ್ವರ್ಗದಲ್ಲಿ ಇರುತ್ತದೆ. ಆದರೆ ಉಳಿದವರು ಪ್ರತಿಫಲ ತಕ್ಕೊಂಡು ಆ ಪ್ರೋತ್ಸಾಹ ತಕ್ಕೊಳ್ಳುವಾಗ ನಮಗೆ ಸಂಕಟ ಆಗುತ್ತದೆ, ಸಂಕೋಚ ಆಗುತ್ತೆ. ನೋಡಿ, ಕ್ರಿಕೆಟಲ್ಲಿ ಅವರು ಗೆದ್ದವರು ಕಪ್ಪೆತ್ಕೊಂಡು ಕುಣಿತಾ ಇರುವಾಗ ಸೋತವರು ಪಾಪ ಸೈಡಲ್ಲಿ ಹೋಗಿ ಅವರು ಬೇಜಾರಲ್ಲಿ ಇರ್ತಾರೆ. ಹೌದಲ್ಲ? ಅಂದ ಸ್ಥಿತಿ ಬರಬಾರ್ದು. ಪ್ರಾರ್ಥಿಸೋಣ. ಯೇಸಯ್ಯ, ಇವತ್ತು ನಾವು ವಾಕ್ಯದಲ್ಲಿ ಕೇಳಿರುವ ಪ್ರಕಾರ ನಾನು ಯೆಹೋವನು ದಯಪಾಲಿಸಿರುವ ಮಕ್ಕಳು ಇಸ್ರಾಯೇಲ್ಯರ ಮಧ್ಯದಲ್ಲಿ ಒಂದು ಗುರುತಾಗಿ ಮಾರ್ಪಡಬೇಕು. ನಮ್ಮ ಮುಖಾಂತರವಾಗಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಉಂಟಾಗಿ ನಿನ್ನ ನಾಮದ ಮಹಿಮೆ ಉಂಟಾಗಬೇಕಾಗಿರುವಾಗ ಕರ್ತನೇ, ಕತ್ತಲೆಯೊಳಗಿಂದ ಕರೆದಾತನು ನೀವು ಕರೆದಾತ ಗುಣಾತಿಶಯವನ್ನು ಪ್ರಚುರಪಡಿಸುವವರಾಗುವಂತೆ ನಮ್ಮೊಬ್ಬೊಬ್ಬರನ್ನು
ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅಂತ್ಯ ಕಾಲದಲ್ಲಿ ಪ್ರತಿಫಲ ಕೊಡುವ ಸಮಯದಲ್ಲಿ ನಾವು ಏನು ಇಲ್ಲದವರಾಗಿ ನಾಚಿಕೆ ಪಟ್ಟು ಏನು ಇಲ್ಲದವರಾಗಿ ದುಃಖಪಟ್ಟು ಇರುವುದಕ್ಕಿಂತ ಕರ್ತನೇ ನೀನು ಕೊಟ್ಟಿರುವ ತಾಲಂತುಗಳನ್ನು ನಿನಗೋಸ್ಕರ ಸರಿಯಾದ ರೀತಿಯಲ್ಲಿ ತಕ್ಕ ರೀತಿಯಲ್ಲಿ ಉಪಯೋಗಿಸುವಂತೆ ನಮಗೆ ಜ್ಞಾನದ ಆತ್ಮದಿಂದ ದಯಪಾಲಿಸು. ಇರುವ ಜಾಗದಲ್ಲಿ ಹೇಗೆ ನಿಮಗೋಸ್ಕರ ಪ್ರಯೋಜನ ಪಡಬೇಕು, ಹೇಗೆ ನಿಮ್ಮಿಂದ ಪ್ರತಿಫಲ ಹೊಂದಿಸಲಿಕ್ಕೆ ನಾವು ಏನು ಮಾಡಬೇಕು ಕರ್ತನೆ, ಅದಕ್ಕೆ ನಮ್ಮನ್ನೇ ಸಮರ್ಪಿಸಿ ಕೊಡುತ್ತಾ ಇದ್ದೇವೆ ಅಪ್ಪ. ಆಲಯದಲ್ಲಿ ಬರುವುದು, ಆಲಯದ ಒಂದೊಂದು ಕಾರ್ಯಗಳಲ್ಲಿ ಅಪ್ಪ ನಾವು ಒಳಗೊಳ್ಳುವುದು, ಅದೇ ರೀತಿಯಾಗಿ ಅನೇಕರಿಗೆ ಯೇಸುವನ್ನು ಸಾರುವುದು, ಅನೇಕರಿಗೆ ಮುಂದೆ ನಿನ್ನ ಸಾಕ್ಷಿಯಾಗಿ ನಿಲ್ಲುವಲಿಕ್ಕೆ ಬೇಕಾದ ವರಗಳಿಂದ ತುಂಬಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿವಸದಲ್ಲಿ ನಾವು ವಾಕ್ಯದಲ್ಲಿ ಕೇಳಿರುವ ಪ್ರಕಾರ ಮುಂದೆ ಬರುವ ದಿವಸಗಳ ಒಳಗಾಗಿ ನೀವು ಇಟ್ಟಿರುವ ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಅದಕ್ಕೆ ಬೇಕಾದ ಒಂದು ಗುರುತುಗಳಾಗಿ ನಾವಿರುವ ಗ್ರಾಮಗಳಲ್ಲಿ, ನಾವಿರುವ ಪಟ್ಟಣಗಳಲ್ಲಿ, ನಾವಿರುವ ಸ್ಥಳಗಳಲ್ಲಿ ನಮ್ಮನ್ನು ನೋಡಿ ಇವರು ಯೇಸುವಿನವರು ಎಂದು ಹೇಳುವಂತ ಒಂದು ಗುರುತುಗಳಾಗಿ ನಾವು ಮಾರ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಭೆಯ ಒಂದು ಗುರುತಾಗಿ ಮಾರ್ಪಡಲಿ. ಇದು ಎಲ್ಲರಿಗೂ ಬೆಳಕು ಕೊಡುವಂತ, ಎಲ್ಲರನ್ನು ಆಕರ್ಷಿಸುವಂತ, ಅನೇಕರನ್ನು ಕತ್ತಲೆಯಿಂದ ಇನ್ನೂ ಬೆಳಕಿನ ಕಡೆಗೆ ನಡೆಸುವಂತವರಾಗಿ ನಮ್ಮ ಒಬ್ಬೊಬ್ಬರನ್ನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾಕ್ಯ ಯೇಸುವೆ ನಮ್ಮಲ್ಲಿ ಆಳವಾಗಿ ಬೇರೂರಲಿ. ನಮ್ಮ ಮುಂದೆ ಒಂದು ವಾರದ ಕಾಲಗಳಲ್ಲಿ ಹೇಗಾದರೂ ನಿಮಗೋಸ್ಕರ ಪ್ರಯೋಜನ ಪಡಲಿಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕೂಡಿ ಬಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ರಕ್ತದ ಕೋಟೆಯ ಮುದ್ರೆ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಉಂಟಾಗಲಿ. ಅಂಧಕಾರದ ಕ್ರಿಯೆಗಳನ್ನು ಜಯಿಸುವಂತೆಯೋ ದೇವರು ನಮಗೆ ಇಟ್ಟಿರುವ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡುವಂತೆಯೋ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಯಾರಾದರೂ ಈ ದಿವಸ ರೋಗಾವಸ್ಥೆಯಲ್ಲಿಯೂ, ದುಃಖದಲ್ಲಿಯೂ, ವೇದನೆಯಲ್ಲಿಯೂ, ಚಿಂತೆಗಳಲ್ಲಿಯೂ, ಬೇಜಾರಿನಲ್ಲಿ ಇದ್ದರೆ ಕರ್ತನೆ, ಈ ವಾಕ್ಯದಲ್ಲಿ ಕೇಳಿರುವ ಪ್ರಕಾರ ಕರ್ತನೆ, ಕತ್ತಲೆಯೊಳಗಿದ್ದ ಜೆಬಲು, ನೆಫ್ತಾಲಿನ್ ಪಟ್ಟಣಗಳಿಗೆ ಒಂದು ದೊಡ್ಡ ಪ್ರಕಾಶ ಉಂಟಾಯಿತು ಎಂದು ಹೇಳಿರುವ ಹಾಗೆ ದುಃಖ, ಬೇಜಾರು, ಕಣ್ಣೀರು, ಕಷ್ಟ, ಸಂಕಟದಲ್ಲಿರುವವರಿಗೆ ಯೇಸುವೇ ನಿನ್ನ ಬೆಳಕಿನ ಪ್ರಕಾಶ ಅವರ ಜೀವಿತದಲ್ಲಿ ಉದಯವಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ದುಃಖ, ಸಂಕಟ ನೀಗಿ ಯೇಸುವಿನ ಬೆಳಕು ಅವರ ಜೀವಿತದಲ್ಲಿ ಸಂತೋಷವು, ಸಮಾಧಾನವು, ಆರೋಗ್ಯವು, ನಿತ್ಯ ಜೀವವನ್ನು ಹೊಂದಿಕೊಳ್ಳಲಿಕ್ಕೆ ಬೇಕಾದ ಮಾರ್ಗಗಳು ತೆರೆಯ ಮಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನೇ ನಿಮ್ಮ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.